ಈ ತಿರುಮಲಾಂಬ ಕಲ್ಯಾಣಮ್ಮ ಇತ್ಯಾದಿಗಳ ಬರವಣಿಗೆಯನ್ನು ಮಹಿಳಾ ಹೋರಾಟದ ಹಿನ್ನೆಲೆ, ಲೇಖಕಿಯರ ಸಾಹಿತ್ಯ ರಚನೆಯ ಹಿನ್ನೆಲೆ ಅಂತ ನೋಡ್ಬೋದು. ಆದರೆ ಸ್ವಲ್ಪ ದಿನಗಳ ನಂತರ ಅಥವಾ ಇವರುಗಳಿಗೆ ಕಿರಿಯ ಸಮಕಾಲೀನರಾಗಿ ಗೌರಮ್ಮನಂಥವರು, ತ್ರಿವೇಣಿಯಂಥವರು, ವಾಣಿಯಂಥವರು ಮತ್ತು ಸಾವಿತ್ರಮ್ಮನವರು ಸ್ವಂತ ಲೇಖಕಿಯಾಗಿ ಎಷ್ಟು ಮುಖ್ಯನೋ ಟ್ಯಾಗೋರರ ಮುಖ್ಯ ಬರಹಗಳ ಅನುವಾದಕಿಯಾಗೂ ಕೂಡ ಅಷ್ಟೇ ಮುಖ್ಯ. ಅವರ ಅನುವಾದಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಈ ಕಾಲಕ್ಕೆ. ಬಟ್ ಕನ್ನಡದ ಬಹಳ ಮುಖ್ಯರಾದ ಅನುವಾದಕಿಯರಲ್ಲಿ ಸಾವಿತ್ರಮ್ಮನವರು ಕೂಡ ಒಬ್ಬರು. ನಾನವಾಗ ಇನ್ನೂ ಹೈಸ್ಕೂಲು ಓದ್ತಾ ಇದ್ದಂಥ ಕಾಲದಲ್ಲಿ ತ್ರಿವೇಣಿಯವರ ಕಾದಂಬರಿಗಳು ಪುಂಖಾನುಪುಂಖವಾಗಿ ಬರ್ತಾಯಿತ್ತು. ತ್ರಿವೇಣಿಯವರ ಕಾದಂಬರಿಗಳ ಮುಖ್ಯವಾದ ನೆಲೆಗಟ್ಟು ಅಂತಂದರೆ ಅವರಿಗೆ ಸುಪರಿಚಿತವಾಗಿದ್ದಂತಹ ವಿದ್ಯಾವಂತ ಮಹಿಳೆಯರ, ಉದ್ಯೋಗಸ್ಥ ಮಹಿಳೆಯರ, ಒಂದು ಬಗೆಯ ತಿಳುವಳಿಕೆಯನ್ನು ಪಡೆಕೊಂಡಂತಹ ಮಹಿಳೆಯರ ಬಿಕ್ಕಟ್ಟುಗಳ ಅದ್ರ ಬಗ್ಗೆ ಯೋಚನೆ ಮಾಡೋದು. ಆ್ಯಕ್ಚುಲಿ ಗೌರಮ್ಮದವ್ರೊಂದು ಕಥೆ ಹೆಸರನ್ನೇ ವಾಣಿಯ ಸಮಸ್ಯೆ ಅಂತ ಇದೆ. ತ್ರಿವೇಣಿಯವರ ಕಾದಂಬರಿಗಳು ಅಪಜಯ, ಅಪಸ್ವರ, ಬೆಕ್ಕಿನ ಕಣ್ಣು, ಶರಪಂಜರ, ಬೇಕಾದಷ್ಟು ಹೆಸರುಗಳು ನಿಮಗೂ ಗೊತ್ತಿದೆ. ಇನ್ನೊಮ್ಮೆ ಓದಬೇಕಾದಂಥ ಕನ್ನಡದ ಬರಹಗಾರ್ತಿಯರಲ್ಲಿ ಅವರು ಕೂಡ ಒಬ್ಬರು. ಅಲ್ಲಿ ಕೇಳ್ಕೊಳ್ತಕ್ಕಂಥ ಪ್ರಶ್ನೆ, ಶಿಕ್ಷಣ ಎನ್ನುವುದು, ಉದ್ಯೋಗ ಎನ್ನುವುದು ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಸ್ವಾತಂತ್ರ್ಯ ಯಾವ ಬಗೆಯದು ಮತ್ತು ಅದು ಒಡ್ಡಿರುವ ಸವಾಲುಗಳು ಯಾವ ಬಗೆಯದು? ಹೆಣ್ಣು ಮಕ್ಕಳ ಅಂತರಂಗದಲ್ಲಿ ಹುಟ್ಟಿದಂತಹ ಆಸೆ ಅಪೇಕ್ಷೆಗಳನ್ನು ಪೂರೈಸ್ಕೊಳ್ತಕ್ಕಂಥ ಅವಕಾಶ ನಿಜ ಜೀವನದಲ್ಲಿ ಸಿಕ್ಕದೆ ಹೋದಾಗ, ಅಂತರಂಗ ಮತ್ತು ಬಹಿರಂಗಗಳ ನಡುವೆ ಒಂದು ದೊಡ್ಡ ಕಂದರ ಉಂಟಾದಾಗ, ಅವರು ಜೀವನ ನಡೆಸಬೇಕಾದ ರೀತಿ, ನಡೆಸಬೇಕೆಂದು ಅಪೇಕ್ಷಿಸುವ ರೀತಿ, ಇವುಗಳ ನಡುವೆ ಬಹಳ ವ್ಯತ್ಯಾಸ ಇದ್ದಾಗ ಆಕೆ ಅನುಭವಿಸ್ತಕ್ಕಂಥ ದುರಂತಗಳು ಯಾವುದು, ಕಷ್ಟಗಳು ಯಾವುದು? ಈ ಥರ ಪ್ರಶ್ನೆ ದಲಿತರ ಬಗ್ಗೆಯೂ ಇರೋದು ನಮ್ಗೆ ಗೊತ್ತಿದೆ. ದಲಿತರ ಅಪೇಕ್ಷೆಗಳಿಗೂ ಅವರ ವಾಸ್ತವಗಳಿಗೂ ಅಂತರ ಇದ್ದಾಗ ಉಂಟಾಗುವ ದುರಂತ ಇದೆಯಲ್ಲ, ವಿಧೇಯತೆಗಿಂತ ಪ್ರತಿಭಟನೆಯೇ ದುರಂತ ಅನ್ನೋ ಸನ್ನಿವೇಶ ಇರುತ್ತೆ. ಹೆಣ್ಮಕ್ಳಿಗಾದರೂ ಅಷ್ಟೇ, ದಲಿತರಿಗಾದರೂ ಅಷ್ಟೇ. ಬಹಳ ಪ್ರಸಿದ್ಧವಾದ ಭೈರಪ್ಪನವರ ದಾಟು ಕಾದಂಬರಿಯಲ್ಲಿ ಮೋಹನ್ ದಾಸ್ ಮತ್ತು ಬೆಟ್ಟಯ್ಯ ಅಂತ ಈ ತಂದೆ ಮಗ ಬರ್ತಾರೆ. ಬೆಟ್ಟಯ್ಯ ವಿಧೇಯತೆಯ ಕಾರಣದಿಂದನೇ MLA ಆಗಿರ್ತಾರೆ. ತನ್ನ ಸುತ್ತಲಿನ ಸಮಾಜದ ಅಸಮಾನತೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕಿರ್ತಾರೆ. ಮೋಹನ್ ದಾಸ್ ಪ್ರಶ್ನೆ ಮಾಡುವುದೇ ತಡ, ಮೋಹನ್ ದಾಸ್ನ ಗಾಂಧೀಜಿ ಹೆಸರೇ ಇಟ್ಟಿದ್ದಾರೆ ಬೆಟ್ಟಯ್ಯನವರವನಿಗೆ. ಪ್ರಶ್ನೆ ಮಾಡುವುದೇ ತಡ ಆತನ ಮನಸ್ಸಿಗೆ, ಆತನ ವ್ಯಕ್ತಿತ್ವಕ್ಕೆ ಬೀಳುವ ಏಟುಗಳು ಯಾವ ಥರದ್ದು ಅನ್ನೋದನ್ನು ಆ ಕಾದಂಬರಿ ಹೇಳುತ್ತೆ. ಅಂಥ ಕಾದಂಬರಿ ಬೇಕಾದಷ್ಟಿದೆ, ಅದು ಕೂಡ ಅಂಥ ಒಂದು ಕಾದಂಬರಿನೇ ಅದು. ಇದು ಅಪೇಕ್ಷೆಗೂ ವಾಸ್ತವಕ್ಕೂ ಇರುವ ಅಂತರದ ಫಲವಾದಂತಹ ನೋವುಗಳನ್ನು, ತಲ್ಲಣಗಳನ್ನು, ಕಷ್ಟಗಳನ್ನು ಹೇಳ್ಕೊಳ್ತಕ್ಕಂಥ ಬರವಣಿಗೆ. ತ್ರಿವೇಣಿಯವರ ಕಾದಂಬರಿಗಳನ್ನು ಹೀಗೆ ನಾವು ನೋಡಬೇಕಾಗಿ ಬರುತ್ತೆ. ಮತ್ತು ಅವ್ರಿಗಿದ್ದಂಥ ಮಾದರಿಗಳು ಯಾವುದು? ಅವ್ರ ಮನಸ್ಸಲ್ಲಿ ಇದ್ದಂಥ ಓದುಗರು ಯಾರು? ತ್ರಿವೇಣಿಯವರು ತನ್ನ ಬರವಣಿಗೆಯನ್ನು ಸಾಧ್ಯವಾದಷ್ಟು ಜಾಸ್ತಿ ಜನ ಓದಬೇಕು ಅಂತಲೇ ಇಷ್ಟಪಟ್ಟರು. ಹೆಣ್ಮಕ್ಳು ಓದಬೇಕು ಅಂತ ಇಷ್ಟಪಟ್ಟರು. ಹೆಣ್ಮಕ್ಳಿಗೆ ಆಗ್ತಾನೆ ಶಿಕ್ಷಣ ಪಡೆದಂಥ SLC ಮುಗಿಸಿದ್ರೆ ಅದೃಷ್ಟ, ಕಾಲೇಜಿಗೆ ಬಂದರೆ ಪುಣ್ಯ ಅಂತ ಅನ್ನೋ ಕಾಲದಲ್ಲಿ ಅವ್ರು ಯಾವುದನ್ನು ಓದೋಕ್ಕೆ ಸಾಧ್ಯ ಆಗ್ತಿತ್ತು? ತುಂಬ ಕ್ಲಿಷ್ಟವಾದಂತಹ ಕಾರಂತರ ಕಾದಂಬರಿಗಳ ಹಾಗೆ ಬಿಕ್ಕಟ್ಟಾಗಿರ್ತಕ್ಕಂಥ ಬರವಣಿಗೆ ಓದೋಕ್ಕೆ ಸಾಧ್ಯ ಆಗ್ತಿತ್ತಾ? ಅಥವಾ ಹೆಣ್ಮಕ್ಕಳಿಗೆ, ಕಾರಂತರಿಗೆ, ಕುವೆಂಪುಗೆ ಇದ್ದಂತಹ ವಿಸ್ತಾರವಾದ ಅನುಭವ ಲೋಕ ಪಡೆಯೋದಕ್ಕೆ ಸಾಧ್ಯ ಆಗ್ತಿತ್ತಾ? ಅದರಿಂದ ಅವರೇನು ಮಾಡಿದ್ರು, ಮಧ್ಯಮ ವರ್ಗದ ಜೀವನವನ್ನು ಗಮನಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆದಷ್ಟು ಸರಳವಾಗಿ ಹೇಳಬೇಕು ಅಂತ ಪ್ರಯತ್ನಪಟ್ಟರು. ಮತ್ತು ಇಷ್ಟಕ್ಕೂ ಅವರಿಗಿದ್ದಂತಹ ಮಾದರಿಗಳು ಯಾವುದು? ಪ್ರಗತಿಶೀಲ ಲೇಖಕರು ಅಂತ ಅನ್ನಿಸ್ಕೊಳ್ತಿದ್ದ, ಕತೆ ಕಾದಂಬರಿ ಬರೀತಿದ್ದಂಥ ತರಾಸು, ಅನಾಕರು, ನಿರಂಜನ, ಕಟ್ಟಿಮನಿ, ಕಾರಂತ, ಇದರ ಆಚೆಗೇನು ಹೆಚ್ಚಿಗೆ ಇರಲಿಲ್ಲ. ಅವರನ್ನು ಸಮಾಜ ತುಂಬ ದೊಡ್ಡ ಲೇಖಕರು ಅಂದ್ಕೊಳ್ತಿದ್ದ ಕಾಲದಲ್ಲಿ ಅವರ ಹಾಗೆಯೇ ಬರೆದರೂ ಕೂಡ ಅವರಿಗಿಂತ ಭಿನ್ನವಾಗಿ ಬರೆಯೋದು ಹೇಗೆ? ನಮ್ಮ ನೋವುಗಳ ನಿಜವಾದ ಚಿತ್ರಣ ಕೊಡೋದು, ಅವರು ಸೃಷ್ಟಿಸಿರ್ತಕ್ಕಂಥ
ವೈಭವೀಕೃತ ಹೆಣ್ಣು ಮಕ್ಕಳ ಚಿತ್ರಣ ನಂಬೋದು ಹೇಗೆ? ಅದನ್ನು ಕೊಡೋದು ಹೇಗೆ? ಯಾವುದು ಕೊಡೋಣ ನಾವು? ಅನಾಕ್ರು ಗೃಹಲಕ್ಷ್ಮಿ, ರುಕ್ಮಿಣಿ, ತಾಯಿ ಮಕ್ಕಳು ಅಂತ 3 ಕಾದಂಬರಿಗಳು ಒಂದು ಸರಣಿ ಬರೀತಾರೆ. ಈವನ್ ಶಿವರಾಮ್ ಕಾರಂತ ಮರಳಿ ಮಣ್ಣಿಗೆಯಂತಹ ಕಾದಂಬರಿಗಳಲ್ಲಿ ಕೂಡ ಸರಸ್ವತಿ, ಪಾರ್ವತಿ, ನಾಗವೇಣಿಯರಂತಹ ತ್ಯಾಗಜೀವಿಗಳಿಗೆ ಹೆಚ್ಚು ಬೆಲೆ ಕೊಡ್ತಾರೆ. ಅದ್ರ ಬಗ್ಗೆ ನಾನು ಆಮೇಲೆ ಇನ್ನು ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಅರೆ, ಹೆಣ್ಮಕ್ಕಳು ವಾಸ್ತವ ಹೀಗೆ ಇಲ್ವಲ್ಲಪ್ಪ. ಅವ್ರ ಮನಸ್ಸಲ್ಲೂ ಆಸೆಗಳಿರುತ್ತೆ, ದುಃಖಗಳಿರುತ್ತೆ, ಕಷ್ಟಗಳಿರುತ್ತೆ. ನೀವು ಅದನ್ನ ಹೀಗೆ ಹೇಳ್ತಾ ಇಲ್ವಲ್ಲ. ನೀವು ಕೊಡ್ತಿರ್ತಕ್ಕಂಥ ಈ ಆದರ್ಶೀಕೃತ ವಾಸ್ತವ ಇದೆಯಲ್ಲ, ಐಡಿಯಲೈಸ್ಡ್ ರಿಯಾಲಿಟಿ, ಅದು ನಿಜವಾಗ್ಲೂ ಹಾಗಿರುತ್ತಾ? ಹಳ್ಳಿಗಳಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅನಾಕ್ರು ಕಾದಂಬರಿಗಳಿರ್ತಾ ಇತ್ತು. ರಾವ್ ಬಹದ್ದೂರ್ ಅವರ ಗ್ರಾಮಾಯಣ ಬಂದಾಗ ಅದಕ್ಕೆ ಏಟು ಕೊಡ್ತು. ಇರಲಿ, ಅದು ಬೇರೆ ಆಯ್ತದು. ಹೆಣ್ಣು ಮಕ್ಕಳ ಬದುಕಿನ ಈ ಬಗೆಯ ವಾಸ್ತವ ಇದೆಯಲ್ಲ, ನನಗೆ ಇವತ್ತಿಗೂ ಕೂಡ ಅನಾಕ್ರುವರ ರುಕ್ಮಿಣಿ ಇತ್ಯಾದಿ, ಸಾವಿತ್ರಮ್ಮ ಇತ್ಯಾದಿ ಪಾತ್ರಗಳಿಗಿಂತ ತ್ರಿವೇಣಿ ಸೃಷ್ಟಿಸಿದ ಕಾವೇರಿ ಅಥವಾ ಮೀರಾ ಅಥವಾ ಸರಳ ಇವರು ಹೆಚ್ಚು ವಾಸ್ತವಕ್ಕೆ ಹತ್ತಿರ ಅಂತಾನೆ ಅನಿಸುತ್ತೆ. ನಾವು ಅವರ ಕಾದಂಬರಿಗಳನ್ನು ಕೇವಲ ಚಾರಿತ್ರಿಕ ಮಹತ್ವ ಇದೆ ಅಂತ ನೋಡಬೇಕಾಗಿಲ್ಲ. ಕಾದಂಬರಿಗಳಾಗಿ ಓದಿದಾಗಲೂ ಕೂಡ ಅವಕ್ಕೆ ತನ್ನದೇ ಆದ ಬೆಲೆ ಒಂದು ರೀತಿ ಇದೆ ಅಂತಲೇ ನಾನು ಅಂದ್ಕೊಂಡಿರೋದು. ಇದು ನಾವು ಓದುವ ಕಾಲ ಮತ್ತು ಓದುವ ಅಭ್ಯಾಸಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿವಾಗ ಅನಾಕ್ರುವರ ಸಂಧ್ಯಾರಾಗ ಕಾದಂಬರಿನ ತ್ರಿವೇಣಿಯವರ ಹಣ್ಣೆಲೆ ಚಿಗುರಿದಾಗ ಅಥವಾ ಶರತ್ ಪಂಜರ ಅಂತ ಇಟ್ಕೊಳ್ಳಿ, ಆ ಕಾದಂಬರಿ ಎರಡೂ ಓದಿದಾಗ ನನಗೆ ಕೊನೆಗನ್ಸೋದು ಅನಾಕ್ರು ಕಾದಂಬರಿಗಿಂತ ತ್ರಿವೇಣಿ ಕಾದಂಬರಿ ಎಷ್ಟೋ ಚೆನ್ನಾಗಿದೆಯಲ್ಲ ಅಂತ ಅನ್ನೋದು. ಎಲ್ಲ ಇದು ಕಾರಂತರ ಕಾದಂಬರಿ ಎಷ್ಟಿದೆಯಾ ಅಂತಂದರೆ, ಕಾರಂತರಾಗಿ ಬರೀತಿದ್ದ ಲೇಖಕರು ಗಂಡಸರಾಗಲಿ ಹೆಣ್ಮಕ್ಳಾಗಲಿ ಎಷ್ಟು ಜನ ಇದ್ದರು? ಕಾರಂತರನ್ನ, ಕುವೆಂಪುನ ನೀವು ಮಾದರಿಯಾಗಿ ಇಟ್ಕೊಂಡು ಆ ಕಾಲದ ಲೇಖಕರನ್ನ ಹುಡ್ಕೋಕೆ ಪ್ರಯತ್ನ ಪಟ್ಟರೆ ಸಿಕ್ಕಲ್ಲ. ಅದು ಬರವಣಿಗೆ ಈಗ ತಾನೇ ತೊಡ್ಕೊಂಡು ನಾಳೆ ಬೆಳಗ್ಗೆನೇ ಬೇಂದ್ರೆ ಬಂದುಬಿಡಬೇಕು, ಕುವೆಂಪು ಬಂದುಬಿಡಬೇಕು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಒಬ್ಬ ಒಳ್ಳೆಯ ಲೇಖಕಿ ಅನ್ನುವುದು ಒಳ್ಳೆಯ ಲೇಖಕನ ಹಾಗೆಯೇ ಒಂದು ಪರಂಪರೆಯಲ್ಲಿ ಮೂಡಿ ಬರುವಂಥ ಸಂಗತಿನೂ ಆಗಿರುತ್ತೆ. ಪರಂಪರೆಯ ಬಲದಿಂದ ಮೂಡಿ ಬರುವಂಥ ಸಂಗತಿನೂ ಆಗಿರುತ್ತೆ. ಒಬ್ಬ ಪಂಪನಿಗೆ ಹತ್ರ ಬರದೇ ಇರತಕ್ಕಂಥ ನೂರಾರು ಕವಿಗಳಿರ್ತಾರಲ್ವ, ಹಾಗೆ ಇಲ್ಲೂ ಕೂಡ ಆಗಿರೋದು. ಹಾಗೆ ನೋಡಿದಾಗ ತ್ರಿವೇಣಿ ಅಥವಾ ಗೌರಮ್ಮ ಅಥವಾ ವಾಣಿ ನನಗಿವತ್ತೂ ಕೂಡ ಮುಖ್ಯರಾದ ಕಾದಂಬರಿಕಾರ್ತರು ಅಂತಲೇ ಅನ್ಕೋತೀನಿ. ಆದರೆ ಇದರ ನಂತರದ ಹಂತ ಇನ್ನೊಂದಿದೆಯಲ್ಲ, ಇವರೆಲ್ಲರೂ ಕೂಡ ಕುಟುಂಬ ವ್ಯವಸ್ಥೆಯಲ್ಲಿನ ಬಿರುಕುಗಳನ್ನ, ಬಿಕ್ಕಟ್ಟುಗಳನ್ನ, ಸವಾಲುಗಳನ್ನು, ಹೆಣ್ಣಿಗೆ ಒದಗುವ ಪ್ರಶ್ನೆಗಳನ್ನು ಎಷ್ಟು ಚೆನ್ನಾಗಿ ಚಿತ್ರಿಸ್ತಾ ಹೋದರೋ, ಅದು ಇನ್ಯಾವುದೋ ಒಂದು ಹಂತದಲ್ಲಿ ನಾವು ಜನಪ್ರಿಯ ಸಾಹಿತ್ಯ ಅಥವಾ ಪಾಪ್ಯುಲರ್ ಲಿಟ್ರೇಚರ್ ಅಂತ ಕರಿತೀವಲ್ಲ, ಆವಾಗ ಕಾದಂಬರಿಗಳ ಮಹಾಪೂರನೇ ಬಂತು. ಒಂದು 20 ವರ್ಷ ಅಂತ ಅಂದ್ಕೊಂಡಿದ್ದೀನಿ ನಾನು. ಅನೇಕ ಲೇಖಕಿಯರು ಬರೆದರು. ಅವರ ಹೆಸರುಗಳು ಕೂಡ ಇವಾಗ ಮರವಿಗೆ ಸಂದಿವೆ. ಸರ್ಕ್ಯುಲೇಟಿಂಗ್ ಲೈಬ್ರರಿಗಳಲ್ಲಿ ಅವರ ಕಾದಂಬರಿಗಳನ್ನ ಓದ್ತಾ ಇದ್ದಷ್ಟು ಕಾರಂತರನ್ನು ಓದ್ತಾ ಇರಲಿಲ್ಲ, ಕುವೆಂಪುನೂ ಓದ್ತಾ ಇರಲಿಲ್ಲ. ಕಾಕೋಳ ಸರೋಜರಾವ್ ಅವರಾಗಲಿ, H. ರಾಧಾದೇವಿ ಆಗಲಿ, ಸಾಯಿ ಸುತಿ ಆಗಲಿ, ಅವರು ಅನೇಕರು ಈಗಲೂ ಇದ್ದಾರೆ, ಈಗಲೂ ಬರೀತಾರೆ, ಹಿರಿಯ ವಯಸ್ಕರಿಗೆ ಅವರೆಲ್ಲರೂ ಕೂಡ. ಈ ಪಾಪ್ಯುಲರ್ ಲಿಟ್ರೇಚರ್ ಯಾವ ಪ್ರೇರಣೆಯಿಂದ ಹುಟ್ಟಿತು? ಅದಕ್ಕೆ ಸಿನಿಮಾ ಕಾರಣವೇ? ಅದಕ್ಕೆ ಪಾಶ್ಚಾತ್ಯ ದೇಶಗಳಲ್ಲೂ ಬರ್ತಾ ಇದ್ದಂಥ ಒಂದು ಬಗೆಯ ಜನಪ್ರಿಯವಾದಂಥ ಬರವಣಿಗೆ ಕಾರಣವೇ? ಅದರ ಹಿಂದೆ ಇದ್ದಂತಹ ಮಾರುಕಟ್ಟೆಯ ಒತ್ತಡಗಳು ಯಾವ ಥರದ್ದು? ಕಾಲ ಹೇಗಿತ್ತು ಅಂದರೆ, ಅವಾಗ ನೀವು ಪಬ್ಲಿಷರ್ ಹತ್ರ ಹೋದರೆ, ಬಳೆಪೇಟೆ ಹತ್ರ ಒಂದು ವಿಜೇತಾ ಏಜೆನ್ಸೀಸ್ ಅಂತ ಒಂದು ಪುಸ್ತಕದ ಅಂಗಡಿ ಇತ್ತು. ಅವ್ರನ್ನ ಹೋಗಿ ಕೇಳಿದ್ರೆ, ನೀವು ಕಾದಂಬರಿ ಬರ್ತಿದ್ದೀರಾ, ಪಬ್ಲಿಷ್ ಮಾಡೋಣ, ಅದು ಹೆಣ್ಮಕ್ಳ ಹೆಸರು ಹಾಕ್ತೀವಿ ಅಂತ ಇದ್ರು. ಅಂದರೆ ಗಂಡಸರು ಕೂಡ ತಮ್ಮ ಕಾದಂಬರಿ ಮಾರಾಟ ಆಗಬೇಕಾದ್ರೆ, ಖರ್ಚಾಗಬೇಕಾದ್ರೆ ಹೆಣ್ಮಕ್ಳ ಹೆಸರಾಗಿ ಬರೀಬೇಕು ಅನ್ನೋ ಒಂದು ಕಾಲ ಇತ್ತು ಅವಾಗ. ಯಾಕೆ ಅಂತಂದರೆ, ಅನೇಕ ಜನ ಹೆಣ್ಣುಮಕ್ಕಳು ಶಿಕ್ಷಣವನ್ನು ಪಡೆದು, ಉದ್ಯೋಗವನ್ನು ಪಡೆಯದೆ ಅಥವಾ ಪಡೆದು, ಟೆಲಿವಿಷನ್ ಇಲ್ಲದೇ ಇರತಕ್ಕಂಥ ದಿನಗಳಲ್ಲಿ, ಆಧುನಿಕ ಸೌಕರ್ಯಗಳು ಸ್ವಲ್ಪ ಮಟ್ಟಿಗಾದರೂ ಸಿಗ್ತಾ ಇದ್ದ ದಿನಗಳಲ್ಲಿ, ಅವಿಭಕ್ತ ಕುಟುಂಬ ಹೋಗಿಬಿಟ್ಟು ಚಿಕ್ಕ ಕುಟುಂಬಗಳು ಬರ್ತಾ ಇದ್ದ ಕಾಲದಲ್ಲಿ ಸಾಕಷ್ಟು ಬಿಡುವನ್ನು ಪಡಿತಾ ಇದ್ದರು. ಆ ಬಿಡುವನ್ನು ತುಂಬಿಕೊಳ್ಳೋದಕ್ಕೆ ಈ ಥರ ಒಂದು ಬರವಣಿಗೆಯನ್ನು ಓದುವುದು ಅವರಿಗೆ ಅನಿವಾರ್ಯ ಅಂತ ಅನ್ನಿಸ್ತು. ಗಂಡಸರು ಪತ್ತೇದಾರಿ ಕಾದಂಬರಿ ಓದ್ತಾಯಿದ್ರು, ಹೆಣ್ಮಕ್ಳು ಈ ಥರ ಕಾದಂಬರಿ ಓದ್ತಾಯಿದ್ರು. ಈಗಲೂ ನಮ್ಮ ಲೇಖಕರಲ್ಲಿ ಅನೇಕ ಜನ ನೀವು ಓದಿ ಹೇಗೆ ಶುರು ನರಸಿಂಹಯ್ಯನವ್ರ ಕಾದಂಬರಿಯಿಂದ ಅಂತ ಹೇಳ್ತಾರೆ.
ನನ್ನ ಜೊತೆಲಿ ಕೆಲಸ ಮಾಡ್ತಿರಲ್ಲ ಅನೇಕರು ಕೂಡ ಈ ಮಾತನ್ನ ಹೇಳೋದನ್ನು ನಾನು ನೋಡಿದ್ದೀನಿ. ಸೊ ಪತ್ತೆದಾರಿ ಕಾದಂಬರಿ ಒಂದು ಕಡೆ ಯಾವ ಕೆಲಸ ಮಾಡ್ತಿತ್ತೋ, ಈ ಜನಪ್ರಿಯ ಕಾದಂಬರಿಗಳು ಕೂಡ ಆ ಥರ ಕೆಲಸ ಮಾಡ್ತಾಯಿತ್ತು. ಅದನ್ನು ನಾವು ಅಷ್ಟು ಗಂಭೀರವಾಗಿ ಗಮನಿಸಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಗೌರಮ್ಮ, ತ್ರಿವೇಣಿ, ಜಾನಕಮ್ಮ, ಶ್ಯಾಮಲಾ, ಜಾಗೀರ್ದಾರ್ ಇವರೆಲ್ಲ ಬರೆದ, ಅಥವಾ ಸರಸ್ವತಿಬಾಯಿ ರಾಜವಾಡೆ ಅಥವಾ ಇವ್ರು ದೇವಾಂಗನ ಶಾಸ್ತ್ರಿ ಇವರೆಲ್ಲರ ಬರವಣಿಗೆ ಇದೆಯಲ್ಲ, ಇವುಗಳು ಕೂಡ ಹಳೆಯ ಕಾಲದ ಹಲವು ಬರವಣಿಗೆಯ ಹಾಗೆ ಕೆಲವರ ಅಧ್ಯಯನದ ವಸ್ತುವಾಗಿ ಎಲ್ಲರ ಓದಿನ ಸಾಮಗ್ರಿಯಾಗಿ ಈಗಲೂ ಉಳಿದಿಲ್ಲ. ಯಾಕೆಂದರೆ ಎಲ್ಲರೂ ಏನು ಓದ್ತಾರೆ ಅನ್ನೋ ಪ್ರಶ್ನೆ ಈಗ ಅಷ್ಟೇ ಮುಖ್ಯ ಅಲ್ವಾ. ಯಾರು ಓದ್ತಾ ಇದ್ದಾರೆ ಅಂದರೆ ಎಲ್ಲರೂ ಓದೋವಂಥ ದೊಡ್ಡ ದೊಡ್ಡ ಕ್ಲಾಸಿಕ್ಸ್ ಅಂತ ನಾವು ಯಾವುದನ್ನು ಕರಿತೀವಿ, ಮಾಸ್ತಿ, ಕುವೆಂಪು ಅವ್ರನ್ನ ಕೂಡ ಎಲ್ಲರೂ ಓದಲ್ಲ. ಓದುವುದ ಸಂಖ್ಯೆಯಿಂದ ನಾವು ಒಂದು ಕೃತಿಯ ಯೋಗ್ಯತೆಯನ್ನು ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಇವುಗಳನ್ನ ನಾವು ರಿವಿಸಿಟ್ ಮಾಡಬೇಕಾದ, ಮತ್ತೆ ಓದಬೇಕಾದ ಅವಶ್ಯಕತೆ ಖಂಡಿತವಾಗಿ ಇದೆ ಅಂತ ಕಾಣುತ್ತೆ. ನಂತರ ನವೋದಯ 60ರ ದಶಕದಲ್ಲಿ 50ರ ದಶಕದಲ್ಲಿ ಬಂದಂತಹ ನವ್ಯ ಸಾಹಿತ್ಯ, ಅಡಿಗರು ಸೇರಿದಂತೆ ಅನಂತಮೂರ್ತಿ, ಲಂಕೇಶ್ ಇತ್ಯಾದಿ ಗೊತ್ತಿದೆ ತಮಗೆ ಹೆಸರುಗಳೆಲ್ಲ. ಇದು ಹೆಣ್ಣಿನ ಬರವಣಿಗೆಯನ್ನು, ಹೆಣ್ಣಿನ ವ್ಯಕ್ತಿತ್ವವನ್ನು ಹೇಗೆ ನೋಡ್ತು? ತುಂಬ ಆರೋಗ್ಯಕರವಾಗಿ ನೋಡ್ತಾ, ವ್ಯಕ್ತಿ ಕೇಂದ್ರಿತವಾದ ಇಂಡಿವಿಜುವಲಿಸಮ್ ಅನ್ಬೋದಾದ ಬರವಣಿಗೆ ಹೆಣ್ಣನ್ನು ನೋಡಿದ ಬಗ್ಗೆ ಹೇಗೆ? ಇದು ನಮ್ಮ ಸಾಹಿತ್ಯ ಚರಿತ್ರೆಯ ಬಹಳ ಬಿಕ್ಕಟ್ಟಿನ, ಸ್ವಲ್ಪ ಮಟ್ಟಿಗೆ ಪ್ರತಿಗಾಮಿ ಎನ್ನಬಹುದಾದ ಒಂದು ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಕುವೆಂಪು, ಕಾರಂತ್ ಇತ್ಯಾದಿ ಹಿರಿಯ ಪೀಳಿಗೆ, ಮಾಸ್ತಿ ಕೂಡ ಸೇರಿದ ಹಾಗೆ ಹಿರಿಯ ಪೀಳಿಗೆಯ ಲೇಖಕರು ಹೆಣ್ಣಿನ ಬಗ್ಗೆ ತೋರಿಸಿದ ನಿಲುವುಗಳನ್ನು, ಧೋರಣೆಗಳನ್ನು, ಚಿತ್ರಿಸಿದ ಬಗೆಯನ್ನು ನೋಡಿಕೊಂಡಾಗ ನವ್ಯ ಸಾಹಿತಿಗಳಲ್ಲಿ ಕಂಡುಬಂದ ಧೋರಣೆಗಳು ಎರಡು. ಒಂದು, ಗಂಡು ಹೆಣ್ಣಿನ ಲೈಂಗಿಕ ಸಂಬಂಧಕ್ಕೆ ಒತ್ತು ಕೊಟ್ಟು ಆಕೆಯನ್ನು ಗಂಡಿನ ಹುಡುಕಾಟದ, ಹಂಬಲದ ಒಂದು ವಸ್ತುವಾಗಿಟ್ಟುಕೊಂಡು ಅದಕ್ಕೆ ಒತ್ತು ಕೊಡೋ ಒಂದು ಬಗೆ ಇತ್ತು. ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯಲ್ಲಿ ಚಂದ್ರಿ ಮಾತಾಡೋದೇ ಕಡಿಮೆ. ಹಾಗಾದಾಗ ಏನಾಗುತ್ತಿವೆಲ್ಲ? ಹೆಣ್ಣನ್ನು ನೀವು ಯಾವುದಕ್ಕೆ ಸೀಮಿತಗೊಳಿಸ್ತಿದ್ದೀರಾ? ಆವಾಗ ಬರೆಯೋದಕ್ಕೆ ಶುರು ಮಾಡಿದ ಲೇಖಕಿಯರ ಫ್ಲೈಟ್ ತುಂಬ ಭಿನ್ನವಾಗಿತ್ತು ಅಂತ ಕಾಣುತ್ತೆ. ಅವ ಬರೆಯೋಕ್ಕೆ ಶುರು ಮಾಡಿದ ನವ್ಯ ಲೇಖಕಿ ವೀಣಾ ಶಾಂತೇಶ್ವರ, ರಾಜಲಕ್ಷ್ಮಿ ಎನ್ ರಾವ್ ಮತ್ತು ಸರ್ವಮಂಗಲ, ಈ 3 ಜನ ನಾನು ತುಂಬ ಮುಖ್ಯವಾಗಿ ತಗೊಳ್ತೀನಿ. ಬರೆದರೆ ನವ್ಯ ಲೇಖಕಿಯರು ಅನಿಸ್ಕೊಂಡು, ನವ್ಯ ಸಾಹಿತಿಗಳಲ್ಲಿ ಲೇಖಕಿಯರು ಅಂತ ಇದ್ದವರು ಇವರು 3 ಜನನೇ. ರಾಜಲಕ್ಷ್ಮಿ ರಾವ್ ಅಂತೂ ತುಂಬ ಕಮ್ಮಿ ಬರೆದರು. ಅವರ ಬರವಣಿಗೆ, ಅವರು ಕರ್ನಾಟಕದ ಬದುಕಿನಿಂದಲೇ ನಿವೃತ್ತಿಯಾದ ಹಾಗೆ ಬೇರೆ ಕಡೆಯೆಲ್ಲೋ ಹೋದ್ಮೇಲೆ ಅವರ ಬರವಣಿಗೆ ಸಂಗಮ ಅನ್ನೋ ಒಂದು ಸಂಕಲನಕ್ಕೆ ನಿಂತೋಯ್ತು. ಆದರೆ ಸರ್ವಮಂಗಲ ಅವರು ಕೂಡ ಮೊದಲ ಕಲೆಕ್ಷನ್ ಅಮ್ಮನಗುಡ್ಡ ಬಂದ ಮೇಲೆ 2ನೇ ಕಲೆಕ್ಷನ್ ಮೊನ್ನೆ ಬಂತು ಅನಿಸುತ್ತೆ, 2021ನೇ ಇಸ್ವಿನಲ್ಲಿ ಬಂತು ಅಂತ ಕಾಣುತ್ತೆ. ಅಷ್ಟು ಕಾಲದ ಒಂದು ವಿರಾಮ ಇದೆ ಅವರ ಕಾವ್ಯರಚನೆಯಲ್ಲಿ. 3ನೇವರಾದ ವೀಣಾ ಶಾಂತೇಶ್ವರ ಅವರು, ವೀಣಾ ಯಲಬುರ್ಗಿ ಮುಂಚೆ ಇದ್ದದ್ದು, ಅವರು ಕತೆ ಕಾದಂಬರಿಗಳನ್ನು ಆರಿಸ್ಕೊಂಡಿಂದ ಸತತವಾಗಿ ಬರಿತಾನೇ ಬಂದಿದ್ದಾರೆ. ಇವರು 3 ಜನ ನಾನು ಆಗಲೇ ಹೇಳಿದ ಹಾಗೆ ಒಂದು ಗುಂಪಿನೊಳಗಿದ್ದುಕೊಂಡೇ ಗುಂಪಿನ ವಿರೋಧಿಯಾದ ಪ್ರತಿಭಟನೆಯ ಧ್ವನಿಗಳನ್ನು ಎತ್ತಬೇಕಾಗಿ ಬಂತು. ಅದು ಹೆಂಗೆ ಮ್ಯಾನೇಜ್ ಮಾಡೋದು? ಇವರ ಸಮಕಾಲೀನರಾದಂತಹ ಶಾಂತಿನಾಥ್ ದೇಸಾಯಿ ಅವರಿರಬಹುದು, ಅನಂತಮೂರ್ತಿಯವರಿರಬಹುದು, ರಾಮಚಂದ್ರ ಶರ್ಮರಿರಬಹುದು, ಇವರೆಲ್ಲ ಇವ್ರ ಜೊತೆಯಲ್ಲಿ ಓದ್ದವರು, ಸ್ವಲ್ಪ ಸೀನಿಯರ್ಸು ಜೂನಿಯರ್ಸು ಈ ಥರದವರು, ಮೇಷ್ಟ್ರುಗಳಾಗಿದ್ದವರು ಈ ಥರ. ಅವರುಗಳು ಹೇಳುವ ಮಾತುಗಳನ್ನು ಕೇಳುತ್ತಲೂ, ಅವರ ಬರವಣಿಗೆಯಿಂದ ಪ್ರಭಾವಿತರಾಗುತ್ತಲೂ, ಅವರದೇ ಶೈಲಿಯನ್ನು, ಅವರದೇ ಬರವಣಿಗೆಯ ವಿಧಾನಗಳನ್ನು, ಅವರು ಬಳಸ್ತಕ್ಕಂಥ ಪರಿಕರಗಳನ್ನು ಬಳಸ್ಕೊಂಡಾಗಲೂ ಕೂಡ ಅವರಿಗಿಂತ ಭಿನ್ನವಾದ ಹೆಣ್ಣಿನ ಧ್ವನಿಯನ್ನು ಹೇಳುವುದು ಹೇಗೆ ಅನ್ನೋದು ನವ್ಯ ಲೇಖಕಿಯರ ಬಹುದೊಡ್ಡ ಸವಾಲಾಯಿತು. ಅವರು 3 ಜನ ಅದನ್ನು ತುಂಬ ಯಶಸ್ವಿಯಾಗಿ ಎದುರಿಸಿದ್ದಾರೆ ಅಂತ ಕಾಣುತ್ತೆ. ಉದಾಹರಣೆಗೆ ಒಂದು ಮಾತು ಹೇಳಬೇಕು ಅಂದರೆ,
ಅಮನಗುಡ್ಡ ಅನ್ನೋ ಸರ್ವಮಂಗಳ ಅವರ ಸಂಕಲನಕ್ಕೆ ಬರೆದ ಮುನ್ನುಡಿಯಲ್ಲೋ ಬೆನ್ನುಡಿಯಲ್ಲೋ ಶಾಂತಿನಾಥ್ ದೇಸಾಯಿ ಅವರು ಹೇಳ್ತಾರೆ, ಇವರ ಈ ಕವಿತೆಗಳಲ್ಲಿ ಸ್ತ್ರೀವಾದದ ದನಿ ಕೇಳಿಸ್ತಾ ಇಲ್ಲ ಅನ್ನೋದು ಬಹಳ ಆರೋಗ್ಯಕರವಾದ ಸಂಗತಿ ಅಂತ. ಅದೇ ವಾಕ್ಯಗಳನ್ನ ಹೇಳ್ತಾ ಇಲ್ಲ ನಾನು, ಟು ದಟ್ ಎಫೆಕ್ಟ್. ಅಂದರೆ ಸ್ತ್ರೀಯೊಬ್ಬಳು ಬರೀಬೇಕಾದ್ರೆ ಸ್ತ್ರೀವಾದದ ಸ್ತ್ರೀಪರವಾದ ದನಿಗಳು ಕೂಡ ಕೇಳಿಸ್ಬೇಕಾಗಿಲ್ಲ ಅನ್ನುವಷ್ಟು ಹೇಳ್ತಕ್ಕಂಥ ಒಬ್ಬ ಲೇಖಕ. ಅವ್ರ ಸ್ವಂತ ಬರವಣಿಗೆಯಲ್ಲಿ ಶಾಂತಿನಾಥ್ ದೇಸಾಯಿ ಅವರ ಕಾದಂಬರಿಗಳಲ್ಲಿ ಚಿತ್ರಿತವಾಗಿರೋ ಹೆಣ್ಣಿನ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಬಟ್ ಅಂಥ ಒಬ್ಬ ಲೇಖಕಿಯೊಬ್ಬಳ ಕವನ ಸಂಕಲನಕ್ಕೆ ಮುನ್ನುಡಿ ಬರೀಬೇಕಾದ್ರೆ ಸ್ತ್ರೀವಾದದ ಗೈರು ಹಾಜರಿಯೇ ಅದರ ಶಕ್ತಿ ಅಂತ ಬರೆದ್ರೆ ಏನು ಹೇಳೋದು? ಹಾಗನ್ಕೊಂಡು ಅಮ್ಮನಗುಡ್ಡ ಕವನ ಸಂಕಲನದಲ್ಲಿ ಸ್ತ್ರೀವಾದ ಹೆಣ್ಣು ಮಕ್ಕಳ ಸಮಸ್ಯೆಗಳು ಇಲ್ಲವಾ ಚಿತ್ರಣ? ನಿಸ್ಸಂದೇಹವಾಗಿ ಇದೆ, ಭಾಳ ಶಕ್ತವಾಗಿ ಇದೆ. ಅದು ಅಂತರಂಗದಲ್ಲಿ ಹರಿತಕ್ಕಂಥ ನದಿಯ ಹಾಗೆ, ನೆಲದೊಳಗಿನ ನದಿಯ ಹಾಗೆ, ಅಂಡರ್ ಕರೆಂಟ್ ಅಂತ ಕರಿತೀವಲ್ಲ, ಈ ಅಂಡರ್ ಕರೆಂಟ್ಸ್ ಇದೆಯಲ್ಲ, ಅದು ವೀಣಾ ಅವರ ಬರವಣಿಗೆಯಲ್ಲಿ, ಸರ್ವಮಂಗಳ ಅವರ ಬರವಣಿಗೆಯಲ್ಲಿ, ರಾಜಲಕ್ಷ್ಮಿ ಅವರ ಬರವಣಿಗೆಯಲ್ಲಿ ಎಷ್ಟು ಶಕ್ತವಾಗಿದೆ ಅಂತಂದರೆ ಭೇಷ್ ಅನ್ನಬಹುದು ಅನ್ನೋಷ್ಟು. ಅಂದರೆ ಭೇಷ್ ಅನ್ನೋಕೆ ನಾವ್ಯಾರು ಕೊನೆಗೂ ಕೂಡ ಇಷ್ಟಪಡಬಹುದಾದಂಥ, ಇದು ಸತ್ಯ ಸಮೀಪ ಅನ್ನಬಹುದಾದಂಥ ಬರವಣಿಗೆನ ಅವರೆಲ್ಲ ಬರೆದಿದ್ದಾರೆ. ವೀಣಾ ಅವರಂತೂ ಸತತವಾಗಿ ಈ ದನಿಯನ್ನು ಉಳಿಸ್ಕೊಂಡೇ ಬಂದರು. ಇವತ್ತಿಗೂ ಹೌದು ಆ ಮಾತು. ಚಿಕ್ಕ ಪುಟ್ಟ ತಿರುವುಗಳೊಂದಿಗೆ, ಅನುಭವದೊಂದಿಗೆ, ಮಾಗುತ್ತಾ ಆದಂಥ ಬದಲಾವಣೆಗಳೊಂದಿಗೆ ಬೇರೆ ಬೇರೆ ಥರ ಬೆಳೀತಾ ಬಂದಿದ್ದಾರೆ. ಇದು ಕೂಡ ಒಂದು ಹಂತ. ಆಮೇಲೆ ಆದಂಥ ದೊಡ್ಡ ಬದಲಾವಣೆ ಅಂದರೆ 72ನೇ ಇಸ್ವಿ, ದೇವರಾಜ ಅರಸು ಅವರ ಕಾಲ ಇರಬಹುದು, ಅದು ಆಚೆ ಈಚೆ ಇರಬಹುದು. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಕೆಲವು ಸಮುದಾಯಗಳ ಆಚೆಗೆ ಹರಡಿಕೊಳ್ತಾ ಹೋಯಿತು. ಎಲ್ಲ ವರ್ಗಗಳ, ಎಲ್ಲ ಸಮುದಾಯಗಳ, ಎಲ್ಲ ಜಾತಿಗಳ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಪಡೀಬಹುದು ಸಾಕಷ್ಟು ಮಟ್ಟಿಗೆ. ಎಲ್ಲರೂ ಅಲ್ಲದೆ ಇದ್ದರೂ ಕೂಡ ಅನೇಕರಿಗೆ ಶಿಕ್ಷಣ ಸಿಕ್ಕತ್ತೆ ಅನ್ನೋದಾಯಿತು. ಸಾಹಿತ್ಯವನ್ನು ಓದುವಂಥ ಅವಕಾಶ ಸಿಕ್ಕತ್ತೆ ಅನ್ನೋದಾಯಿತು. ಇದು ಹೇಗೆ ದಲಿತ ಬಂಡಾಯ ಸಾಹಿತ್ಯಗಳು ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚಿನ ಕಾಲ ಗಂಡಸರಲ್ಲಿ ಇದ್ದಂತಹ ಲೇಖಕರಲ್ಲಿ ಇದ್ದಂಥ ಒಂದು ಮಾನೋಕ್ರಮ್ಯಾಟಿಕ್ ಆದ ಒಂದು ಬಣ್ಣದ ಬರವಣಿಗೆಯನ್ನು ಕಮ್ಮಿ ಮಾಡ್ತೋ, ಹಾಗೇನೇ ಇಲ್ಲೂ ಕೂಡ ಲೇಖಕಿಯರು, ಹಲವು ಹಿನ್ನೆಲೆಗಳಿಂದ ಬಂದ ಲೇಖಕಿಯರು ಬರೆಯೋದಕ್ಕೆ ಸಾಧ್ಯ ಆಯಿತು. ಇದು ಒಂದು ಬಗೆಯ ಹೆಣ್ಣು ಮಕ್ಕಳ ಸಾಹಿತ್ಯದ ಹಲವು ದಿಕ್ಕುಗಳ ವಿಸ್ತರಣಕ್ಕೆ ಕಾರಣವಾದ ಸಂಗತಿ ಅಂತ ನಾನು ಖಚಿತವಾಗಿ ನಂಬಿದ್ದೀನಿ. ಜೊತೆಗೇ ಆಗ ಆದಂತಹ ಇನ್ನೊಂದು ಮುಖ್ಯವಾದ ಸಂಗತಿ ಅಂದರೆ, ಹೆಣ್ಣು ಮಕ್ಕಳಿಗಾಗಿ, ಅವರ ಹಕ್ಕುಗಳಿಗಾಗಿ ಹೋರಾಟ ಮತ್ತು ಹೆಣ್ಣು ಮಕ್ಕಳ ಸೃಜನಶೀಲತೆಯ ಪರಿಣಾಮವಾದಂಥ ಬರವಣಿಗೆ, ಇವೆರಡೂ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕಾಗಿ ಬಂತಲ್ಲ. ಹಿಂದಿಂದ ಒಂದು ಇರೋದಿದೆ ಅಂತ ನಾನು ಹೇಳಿದ್ನಲ್ಲ, ಅದಿಲ್ಲೂ ಕೂಡ ಕಾಣಿಸ್ಕೊಂಡಾಗ ಏನಾಯಿತು? ಈ ವೇಳೆಗಾಗಲೇ ಸ್ತ್ರೀವಾದ ಅನ್ನುವುದು ತಾತ್ವಿಕ ಚಿಂತನೆಯಾಗಿ ಪಶ್ಚಿಮದಲ್ಲಿ ಬಂದಿದ್ದರೂ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಮಟ್ಟೋದಕ್ಕೆ ಸಮಯ ಈಗಲೂ ಇತ್ತು. ಇಲ್ಲಿಗೆ ಬಂತದು, ನಮ್ಮ ಅಕಾಡೆಮಿಕ್ ಚಿಂತನೆಯ ಭಾಗವಾಗಿ ಬಂತು, ಆಲೋಚನಾ ಕ್ರಮವಾಗಿ ಬಂತು, ನಾವು ಹೋರಾಟಗಳ ಫಲವಾಗಿ ಬಂತು. ಇದು ಕೇವಲ ಕರ್ನಾಟಕದಲ್ಲಿ ಬಂದದ್ದಲ್ಲ, ಇಡೀ ಭಾರತೀಯ ಸನ್ನಿವೇಶದಲ್ಲೇ ಈ ಥರದ್ದು ಬಂತು. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಅನ್ನೋ ಒಂದು ಸಂಕಲನ ಕೂಡ ಆವಾಗ 70ರ ದಶಕದ ಕೊನೆಯಲ್ಲೋ 80ರ ದಶಕದ ಮೊದಲ ಭಾಗದಲ್ಲೋ ಕನ್ನಡದಲ್ಲಿ ಪ್ರಕಟವಾಯಿತು. ಈ ಬರವಣಿಗೆ ಸ್ತ್ರೀವಾದದ ಪರವಾದ ಖಚಿತವಾದ ಒಲವು ನಾವು ಬರೆಯುವ ಕತೆ, ಕವಿತೆ, ಕಾದಂಬರಿಗಳನ್ನು ಹೇಗೆ ಪರಿಣಾಮ ಮಾಡಬೇಕು, ಕತೆ ಕಾದಂಬರಿಗಳೊಳಗಡೆ ಸ್ತ್ರೀವಾದ ಕಾಣಿಸ್ಕೊಳ್ತಕ್ಕಂಥ ಬಗೆ ಹೇಗೆ, ಅದು ವಾದವಾದರೆ ಏನಾಗುತ್ತೆ, ವಕೀಲಿಯಾದರೆ ಏನಾಗುತ್ತೆ, ಹಾಗಲ್ಲದೆ ಅದು ಲೋಕದರ್ಶನವಾದರೆ ಏನಾಗುತ್ತೆ? ಇದು ಕನ್ನಡಕದ ಪ್ರಶ್ನೆ. ಇದು ನೀನು ಕಪ್ಪು ಕನ್ನಡಕ ಹಾಕ್ಕೊಂಡಾಗ, ಹಳದಿ ಕನ್ನಡಕ ಹಾಕ್ಕೊಂಡಾಗ, ಕೆಂಪು ಕನ್ನಡಕ ಹಾಕ್ಕೊಂಡಾಗ ಕಾಣುವಂಥ ಲೋಕ ಯಾವ ಬಗೆಯದು? ಈ ಲೋಕ ಭಾಷಣ ಮಾಡಬೇಕಾದ್ರೆ, ಬರಿಬೇಕಾದ್ರೆ, ವಿಚಾರಿಕವಾದ ಸಂಗತಿಗಳಲ್ಲಿ ನೀನು ಅದನ್ನು ಬಳಸಬಹುದೇನೋ. ಆದರೆ
ಕತೆ, ಕವಿತೆ, ಕಾದಂಬರಿಯಂತಹ ಸೃಜನಶೀಲ ಬರವಣಿಗೆಯಲ್ಲಿ ಅದನ್ನು ಹೇಗೆ ಬಳಸಬೇಕು? ಸ್ತ್ರೀವಾದ ಎನ್ನುವುದು ನಿನ್ನೊಳಗಡೆ ಇರತಕ್ಕಂಥ ರಕ್ತವಾದರೂ ಕೂಡ ನಿನ್ನ ಬರವಣಿಗೆ ಅದನ್ನು ಹೇಗೆ ಒಳಗೊಳ್ಬೇಕು? ಇದು ಬಹಳ ದೊಡ್ಡ ಸವಾಲು. ಆರೋಗ್ಯಕರವಾಗಿ ಅದನ್ನು ಹ್ಯಾಂಡ್ಲ್ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಸವಾಲು ಅಂತ ಕಾಣುತ್ತೆ. ಕಳೆದ ಒಂದು 2-3 ದಶಕಗಳ 3-4 ದಶಕಗಳ ಬರವಣಿಗೆ, ಹೆಣ್ಮಕ್ಕಳ ಬರವಣಿಗೆ, ಈ ಎರಡು ಗಡಿಗೆರೆಗಳ ನಡುವೆ ಆ ಕಡೆ ಈ ಕಡೆ ತುಯ್ತಾ ಇರುತ್ತೆ ಅದಕ್ಕೆ. ಇದು ಯಾವುದೇ ಒಂದು ಐಡೆಂಟಿಟಿಗೋಸ್ಕರ ಹೋರಾಟ ನಡೆಸ್ತಿರ್ತಕ್ಕಂಥ ಸಮುದಾಯಗಳ ಬರವಣಿಗೆಯ ಸಮಸ್ಯೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಲ್ಪಸಂಖ್ಯಾತರಾಗಲಿ, ದಲಿತರಾಗಲಿ, ಹೆಣ್ಮಕ್ಳಾಗಲಿ ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥ ಸಮಸ್ಯೆ ಇದು. ನಿನ್ನ ಬರವಣಿಗೆ ಅಂತಿಮವಾಗಿ ಲೋಕದರ್ಶನವೋ ಅಥವಾ ಒಂದು ವಾದ ಮಂಡನೆಯಾದಾಗ ಏನಾಗುತ್ತೆ? ಲೋಕದರ್ಶನವಾದಾಗ ಏನಾಗುತ್ತೆ? ಒಬ್ಬ ಮನುಷ್ಯನಿಗೆ ಸಾಮಾಜಿಕವಾದ ಒಂದು ಅಸ್ತಿತ್ವ ಇರೋ ಹಾಗೆಯೇ ಅಂತರಂಗದ ಇನ್ನೊಂದು ಬಗೆಯ ಅಸ್ತಿತ್ವ ಇರ್ತದೋ? ಹೆಣ್ಣು ಮಕ್ಕಳನ್ನು ಸಾಮಾಜಿಕವಾಗಿ ಶೋಷಣೆ ಮಾಡ್ತಿದ್ದಾರೆ ಅನ್ನೋದು ನಿಜವಾದರೂ ಕೂಡ ಆ ಶೋಷಣೆ ಮಾಡುವ ಪುರುಷರೆಲ್ಲರೂ ಕೆಟ್ಟವರು, ಶೋಷಣೆಗೆ ಒಳಗಾಗುವ ಹೆಣ್ಣು ಮಕ್ಕಳೆಲ್ಲರೂ ಒಳ್ಳೆಯವರು ಅನ್ನುವ ಒಂದು ಸಾಮಾನ್ಯೀಕರಣ ಇದೆಯಲ್ಲ, ಅದು ಸಾಹಿತ್ಯ ಸೃಷ್ಟಿಯ ಮೇಲೆ ಬೀರುವಂಥ ಪ್ರಭಾವ ಏನು? ಇದನ್ನು ನಮ್ಮ ಕಾಲದ ಲೇಖಕರಿಗೂ ನಿಜಾನೇ ಇದು, ಲೇಖಕಿಯರು ಎದುರಿಸಬೇಕಾಗಿ ಬಂದ ಬಹಳ ದೊಡ್ಡ ಸಮಸ್ಯೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಲ್ಲಿ ವಕೀಲರಾದವರಿಗೂ ವಕೀಲಿಯನ್ನು ಬಿಟ್ಟು ಹೆಣ್ಣಿನ ಗಂಡಿನ ಸಮಾಜದ ಲೋಕದ ಅಂತರಂಗವನ್ನು ನೋಡೋಕೆ ಪ್ರಯತ್ನ ಪಟ್ಟವ್ರಿಗೂ ಒಂದು ಮುಖ್ಯವಾದ ಅಂತರ ಇದೆ. ಕನ್ನಡ ಭಾಷೆಯ ಅದೃಷ್ಟ ಅಂದರೆ ಇಲ್ಲಿ ಎರಡೂ ಬಗೆಯ ಲೇಖಕರಿದ್ದಾರೆ ಅಂತ ಅನ್ನೋದು, ಎರಡೂ ಬಗೆಯ ಲೇಖಕರಿದ್ದಾರೆ ಅಂತ ಅಂತಕ್ಕಂಥದ್ದು. ಕೇವಲ ಇದು ವಾದವಪ್ಪ, ಇದು ವಕೀಲಿಯಪ್ಪ, ಇದಕ್ಕೇನು ನಾವು ಅಷ್ಟು ಬೆಲೆ ಕೊಡಬೇಕಾಗಿಲ್ಲ ಅನ್ನೋ ಬರವಣಿಗೆ ಬಂದ ಹಾಗೆ, ಹಾಗಲ್ಲ. ಇದು ವಾದನೂ ಅಲ್ಲ, ವಕೀಲಿನೂ ಅಲ್ಲ, ಸ್ತ್ರೀಪರವಾದಂಥ ಒಂದು ಮಂಡನೆ ಅಲ್ಲ ಇದು. ಅದಕ್ಕಿಂತ ಹೆಚ್ಚಾಗಿ ಹೆಣ್ಣಿನ ಕಣ್ಣುಗಳ ಮೂಲಕ ಲೋಕವನ್ನು ನೋಡುವ ಪ್ರಯತ್ನ. ಹೆಣ್ಣಿನ ಕಣ್ಣುಗಳ ಮುಖಾಂತರ ಅಂದಾಗಲೂ ಕೂಡ ವಾದಗ್ರಸ್ತವಲ್ಲದ, ವಾದಗ್ರಹಣ ಹಿಡಿಯದಂಥ ಹೆಣ್ಣಿನ ಕಣ್ಣುಗಳ ಮೂಲಕ ನನ್ನ ನಂಬಿಕೆಗಳನ್ನು ಇಟ್ಟುಕೊಂಡು ಅದನ್ನು ಮೀರಿ ಬರೆಯುವಂಥ ಸವಾಲನ್ನು ಪ್ರತಿಯೊಬ್ಬ ಲೇಖಕಿಯೂ ಎದುರಿಸಬೇಕಾಗಿ ಬರುತ್ತೆ ಅಂತ ಕಾಣುತ್ತೆ. ಇವತ್ತಿನ ಸನ್ನಿವೇಶದಲ್ಲಿ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಹಲವು ಲೇಖಕಿಯರು ಈ ಕೆಲಸನ ಮಾಡಿದ್ದಾರೆ. ಅದು ನನಗೆ ಅನಿಸೋ ಹಾಗೆ ಇವತ್ತಿನ ವಾಸ್ತವದಲ್ಲಿ ನಿಜವಾಗಲೂ ಮಹತ್ವಪೂರ್ಣವಾದ ಬರವಣಿಗೆ ಸಾಧ್ಯವಾಗ್ತಾ ಇರೋದು ಹೆಣ್ಣುಮಕ್ಕಳಿಂದಾನೆ ಅಂತ ಅಂದ್ಕೊಳ್ಳೋದಕ್ಕೆ ಇದೊಂದು ಕಾರಣ ಕೂಡ ಹೌದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇಲ್ಲೂ ಕೂಡ ವಾದ ಮಂಡನೆಯಂಥ ಬರವಣಿಗೆ ಇಲ್ಲ ಅಂತಲ್ಲ, ಆದರೆ ಅದೇ ಎಲ್ಲವೂ ಆಗಿಲ್ಲ. ಅಲ್ಲದೆ ನಮ್ಮ ಕಾಲದಲ್ಲಿ ಎಲ್ಲ ಸಮುದಾಯಗಳ ಹೆಣ್ಮಕ್ಳು ಬರೆಯೋಕ್ಕೆ ಶುರು ಮಾಡಿದ ತಕ್ಷಣ ಒಂದು ಬಗೆಯ ಡ್ಯುಯಲ್ ಐಡೆಂಟಿಟಿ ಅಂತ ಕರಿತೀವಿ. ಎರಡು ಬಗೆಯ, ನೀನು ದಲಿತರೂ ಹೌದು, ಮಹಿಳೆಯೂ ಹೌದು. ನೀನು ಅಂಥ ಒಂದು ಸನ್ನಿವೇಶ ಹೆಂಗೆ ಚಿತ್ರಿಸ್ತೀಯ? ಸಾರಾ ಅಬೂಬಕರ್ ಥರದವರು, ದೂ ಸರಸ್ವತಿ ಥರದವರು, BT ಜಾಹ್ನವಿ ಥರದವರು ಲೇಖಕಿಯರು ಈ ಸವಾಲನ್ನು ತುಂಬ ಚೆನ್ನಾಗಿ ಎದುರಿಸಿದ್ದಾರೆ. ಅವ್ರಿಗೆ ಮಹಿಳೆ ಯಾವುದೇ ಜಾತಿ, ಯಾವುದೇ ಸಮುದಾಯ, ಯಾವುದೇ ಹಿನ್ನೆಲೆಯಿಂದ ಬಂದವರಲ್ಲೂ ಶೋಷಿತಳೆ ಅನ್ನೋ ಪ್ರಶ್ನೆ ಒಂದಿದೆ ನೋಡಿ. ಅದು ಸತ್ಯವೂ ಹೌದು. ದಲಿತ ಸಮುದಾಯದಲ್ಲಿಯೂ ದಲಿತ ಪುರುಷರಿಂದಲೂ ದಲಿತ ಮಹಿಳೆ ಶೋಷಣೆಗೆ ಒಳಗಾಗಿರ್ತಾರಲ್ಲ, ಅದನ್ನು ಹೇಗೆ ಚಿತ್ರಿಸೋದು? ನೀನು ಏಕಕಾಲದಲ್ಲಿ ದಲಿತ ಐಡೆಂಟಿಟಿಯನ್ನು ಉಳಿಸ್ಕೊಂಡು ಅದ್ರ ಬಗ್ಗೆನೂ ಬರಿಬೇಕಾಗತ್ತೆ, ದಲಿತ ಮಹಿಳಾ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಅದ್ರ ಬಗ್ಗೆನೂ ಬರಿಬೇಕಾಗತ್ತೆ. ಇದು ಹಲವು ಸಮುದಾಯಗಳಿಂದ ಬಂದಂಥ, ಹಲವು ಹಿನ್ನೆಲೆಗಳಿಂದ ಬಂದಂಥವ್ರಿಗೆ ನಿಜಾನೇ ಇದು. ಈ ಸಾರಾ ಅಬೂಬಕರ್ ಥರದ ಲೇಖಕರು, ಬಾನು ಮುಷ್ತಾಕ್ ಥರದ ಲೇಖಕಿಯರು, ಇವರುಗಳು ಕೂಡ ಇದೇ ಸವಾಲನ್ನು ಎದುರಿಸ್ತಾ ಬಂದಿದ್ದಾರೆ. ಇಂಥ ಸವಾಲುಗಳನ್ನು ಮಾನವತಾವಾದದ ನೆಲೆಯಲ್ಲಿ ಎದುರಿಸೋದು ಬಹಳ, ನಾನು ಮಾನವತಾವಾದಿ ಅಷ್ಟೇನೆ ಅಂತ ಅಂದ್ಬಿಡೋದು ಬಹಳ ಸುಲಭ. ಅದು ಹಲ್ಲಿಲ್ಲ ಉಗುರಿಲ್ಲ ಅನ್ನೋ ಥರದ್ದೊಂದು. ನೀನು ಮಾನವತಾವಾದಿ ಆಗದೆ ವಾಸ್ತವವನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತಲೂ ನಿಷ್ಪಕ್ಷಪಾತವಾಗಿ ಬರೆಯೋದಕ್ಕೆ ಸಾಧ್ಯವೇ?
ಕೊನೆಗೂ ನಿಷ್ಪಕ್ಷಪಾತ ಅಂದರೆ ಏನು? ವಸ್ತುನಿಷ್ಠ ಬರವಣಿಗೆ ಅಂದರೆ ಏನು? ನನ್ನ ಈ ಮಾತಿನಲ್ಲಿ ಪ್ರಶ್ನೆಗಳೇ ಜಾಸ್ತಿ ಆಗಿರುತ್ತೆ ಅಂತಂದರೆ, ಈ ಪ್ರಶ್ನೆಗಳು ಲೇಖಕಿಯರನ್ನು ಸದಾ ಎದುರಿಸ್ತಾ ಇರುವಂಥ, ಈಗಲೂ ಎದುರಿಸ್ತಕ್ಕಂಥ ಪ್ರಶ್ನೆಗಳು. ಇದಕ್ಕೆ ಉತ್ತರಗಳನ್ನು ನಾನು ಹೇಳಿಬಿಟ್ಟು ಯಾರೋ ಅದನ್ನ ಬಳಸ್ಕೊಳ್ಳೋದು ಅಂತಲ್ಲ, ಆದರೆ ಅದನ್ನು ಅವರವರೇ ಅವರವರ ಬರವಣಿಗೆ ಮೂಲಕ ಕಂಡುಕೋಬೇಕಾಗುತ್ತೆ. 21ನೇ ಶತಮಾನದ ಹೆಣ್ಣು ಮಕ್ಕಳ ಬರವಣಿಗೆಯನ್ನು, ಒಟ್ಟು ಬರವಣಿಗೆಯಲ್ಲೇ ಬಹಳ ಮುಖ್ಯವಾದ್ದು ಅಂತ ಪರಿಗಣಿಸಬೇಕಾದಂಥ ಅನಿವಾರ್ಯತೆಯನ್ನು ಹೇಳುವಂಥ ಸಂಗತಿ ಅಂತಂದರೆ, ಸ್ತ್ರೀವಾದವನ್ನು ಅಥವಾ ಸ್ತ್ರೀಪರವಾದ ನಿಲುವುಗಳನ್ನು ಅರಗಿಸಿಕೊಂಡು ಹಾಗೆಯೇ ಬರೆಯುತ್ತಾ ಕೂಡ ಅಂತಹ ಒಂದು ನಿಲುವು ಒಡ್ಡಬಹುದಾದ ಮಿತಿಗಳನ್ನು ಮೀರಿರ್ತಕ್ಕಂಥ ಹಲವು ಲೇಖಕಿಯರು ಬರಿತಾ ಇರೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಸಾರಾ ಅಬೂಬಕರ್ ಅವರು, ವೈದೇಹಿ ಅವರು, ಪ್ರತಿಭಾ ನಂದಕುಮಾರ್ ಅವರು, ಸವಿತಾ ನಾಗಭೂಷಣ ಅವರು, ಎಚ್ ನಾಗವೇಣಿಯವರು, ದು ಸರಸ್ವತಿ, ಜನಾ ತೇಜಶ್ರೀ, ಲಲಿತಾ ಸಿದ್ದಬಸವಯ್ಯ, ವಿನಯಾ ಒಕ್ಕುಂದ, ಕೆಲವು ಹೆಸರುಗಳನ್ನು ಹೇಳಿದರೂ ಕೂಡ ಇನ್ನೂ ಅನೇಕ ಹೆಸರುಗಳನ್ನು ಈ ಪಟ್ಟಿಗೆ ಸೇರಿಸಬಹುದು. ಇವರೆಲ್ಲರೂ ಕೂಡ ಹೆಣ್ಣು ಲೋಕದ ನೆಲೆಗಟ್ಟನ್ನು ಬಿಡದೆ, ಆದರೂ ವಾದ ಮಂಡನೆಯಲ್ಲಿ ತೊಡಗದೆ ಸಮಸ್ತ ಲೋಕದರ್ಶನವನ್ನು ಮಾಡುವುದರ ಮೂಲಕ ಬಹಳ ಬೆಲೆ ಬಾಳುವಂತಹ ಕತೆ ಕಾದಂಬರಿಗಳನ್ನು, ಕವಿತೆಯನ್ನು ಸೃಷ್ಟಿಸಿದ್ದಾರೆ ಎನ್ನುವುದರಲ್ಲಿ ನನಗೆ ಯಾವ ಅನುಮಾನವೂ ಕೂಡ ಇಲ್ಲ. ಮತ್ತು ಇವರೆಲ್ಲರೂ ಕೂಡ ಒಂದು ಬಗೆಯ ತಮ್ಮದೇ ಆದ ಒಂದು ಇಂಡಿವಿಜುವಲ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ನನಗೆ ತುಂಬ ಮುಖ್ಯವಾದ ಸಂಗತಿ ಅಂತ ಕಾಣುತ್ತೆ. ಇದು ಯಾವುದು ಇವರ ಜೊತೆಯಲ್ಲಿ ಹುಟ್ಟಿ ಬಂದಂತಹ ಬೇರೆ ಚಳುವಳಿಗಳಲ್ಲಿ ಕಾಣಿಸಲಿಲ್ಲವೋ ಆ ಗುಣ ಇದು. ಒಂದು ಚಳುವಳಿಗೆ ಸಂಬಂಧಪಟ್ಟ ಅದರ ಆಸರೆಯಲ್ಲಿ, ಅದರ ಒತ್ತಾಸೆಯಲ್ಲಿ ಬರೀತಕ್ಕಂಥ 50 ಜನರ ಬರವಣಿಗೆಯು ಒಂದೇ ಥರ ಕಾಣುವಂಥ ದುರಂತ ನಾವು ಎದುರಿಸಿದ್ವಿ ಕಳೆದ ಶತಮಾನದ ಕೊನೆಯ ದಶಕಗಳಲ್ಲಿ ಮತ್ತು ಈ ಶತಮಾನದ ಮೊದಲ ದಶಕಗಳಲ್ಲೂ ಕೂಡ. ಗಂಡಸರ ಬರವಣಿಗೆ ಎಷ್ಟೋ ಸಲ ಈ ಒಂದು ದೋಷದಿಂದ ಪೀಡಿತವಾಗಿದೆ. ಆದರೆ ನಾನು ಇಷ್ಟೊತ್ತು ಹೆಸರು ಹೇಳಿದಂಥ ಹೆಣ್ಮಕ್ಕಳೆಲ್ಲರೂ ಕೂಡ ತನ್ನದೇ ಆದ ಒಂದು ಶೈಲಿಯನ್ನು ರೂಪಿಸಿಕೊಂಡಿದ್ದಾರೆ, ಹೇಳುವ ಬಗೆಗಳನ್ನು ಕಟ್ಟಿಕೊಂಡಿದ್ದಾರೆ ಎನ್ನುವುದು ನನಗೆ ಬಹಳ ಮುಖ್ಯವಾದ ಸಂಗತಿ ಅಂತ ಕಾಣುತ್ತೆ. ಸಾರಾ ಬರೆದ ಹಾಗೆ ವೈದೇಹಿ ಬರೆಯಲ್ಲ, ವೈದೇಹಿ ಬರೆದ ಹಾಗೆ ನಾಗವೇಣಿಯವರು ಬರೀತಾ ಇರಲ್ಲ, ಸವಿತಾ ನಾಗಭೂಷಣ ಕವಿತೆ ಇದ್ದ ಹಾಗೆ ಪ್ರತಿಭಾ ನಂದಕುಮಾರ್ ಅವರ ಕವಿತೆ ಇರಲ್ಲ, ಸಾವುಷಾ ಅವರ ಕವಿತೆ ಎರಡಕ್ಕಿಂತ ಭಿನ್ನವಾಗಿರುತ್ತೆ. ಹೀಗಾಗಿ ಪ್ರತಿಯೊಬ್ಬ ಲೇಖಕಿ ಕೂಡ ತನ್ನದೇ ಆದ ಲೇಖಕಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕಿರ್ತಕ್ಕಂಥ ಕಾರಣ ಏನು ಅಂತಂದರೆ, ನನಗೆ ತೋರುವ ಹಾಗೆ ತಾವು ಬಳಸ್ತಾ ಇರತಕ್ಕಂಥ ಮಾಧ್ಯಮದ ಬಗ್ಗೆ ಅವರಿಗಿರ್ತಕ್ಕಂಥ ಕಮಿಟ್ಮೆಂಟ್ ಅಂತ ಕಾಣುತ್ತೆ. ನಿನ್ನ ಚಿಂತನೆ ಏನೇ ಇರಲಿ, ನಿಮ್ಮ ಆಲೋಚನಾ ಕ್ರಮ ಏನೇ ಇರಲಿ, ಅದರ ಆಚೆಗೆ ನೀನು ಭಾಷೆಯನ್ನು ಬಳಸ್ತಾ ಇರತಕ್ಕಂಥ ಒಬ್ಬ ಕಲಾವಿದೆ ಅನ್ನೋದನ್ನು ಮರಿದೇ ಇದ್ದಾಗ, ನನ್ನತನವನ್ನು ನನ್ನದಾಗಿಯೇ ಹೇಳ್ಕೊಳ್ಳೋದಕ್ಕೆ ಬೇರೆಯವರು ಬಳಸೋದಕ್ಕಿಂತ ಭಿನ್ನವಾಗಿ ಭಾಷೆಯನ್ನು ಬಳಸಬೇಕು, ನನ್ನದೇ ಒಂದು ಶೈಲಿಯನ್ನು ಕಟ್ಟಿಕೊಳ್ಳಬೇಕು, ನಿರೂಪಣಾ ವಿಧಾನವನ್ನು ಕಟ್ಟಿಕೊಳ್ಳಬೇಕು ಅನ್ನೋ ಒತ್ತಾಯದಿಂದ ಇವರಲ್ಲಿ ಪ್ರತಿಯೊಬ್ಬರೂ ಬರೀತಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನವೇ ಇಲ್ಲ. ಈ ಒಂದು ತನದ ನಡುವೆ ಕಾಣಿಸುವಂತಹ ತನ್ನತನ ಇದೆಯಲ್ಲ, ಅದು ಸಾಹಿತ್ಯ ಸೃಷ್ಟಿಯ ಒಂದು ದೊಡ್ಡ ಗುಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಗುಣ ನೀನು ವಾದ ಮಂಡನೆಯ ವಕ್ತಾರಳಾಗದೆ ಹೋದಾಗ ಮಾತ್ರ ಸಾಧ್ಯ. ಈ ನಾನು ಹೆಸರೇಳಿದ ಯಾರೂ ಕೂಡ ಹೆಣ್ಣಿನ ಬಗ್ಗೆ ಮಾತಾಡದವರಲ್ಲ, ಹೆಣ್ಣಿನ ಕಷ್ಟಗಳನ್ನು ಹೇಳ್ತಾನೇ ಇರ್ತಾರೆ. ಬಟ್ ಹಾಗೆ ಹೇಳ್ತಾನೆ ಹೆಣ್ಣಿನ ಶ್ರೇಷ್ಠತೆಯನ್ನು ಮಂಡಿಸ್ತಾ ಹೋಗ್ತಾರೆ ಅವರು. ಆ ಪ್ರಶ್ನೆಗೆ ಆಮೇಲೆ ಬರ್ತೀನಿ ನಾನು. ಹೆಣ್ಣು ಮತ್ತು ಗಂಡುಗಳ ನಡುವೆ ಇರತಕ್ಕಂಥದ್ದು ಭಿನ್ನತೆಯೋ ಮೇಲು ಕೀಳೋ ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ಭಿನ್ನತೆ ಅನ್ನೋದಕ್ಕೆ ಇವರು ಒತ್ತು ಕೊಡ್ತಾರೆ. ಮತ್ತು ಹೆಣ್ಣಿನ ವ್ಯಕ್ತಿತ್ವದಲ್ಲಿಯೇ
ಅಸ್ತಿತ್ವದಲ್ಲಿಯೇ ಕಾಪಾಡುವ ಬೆಳೆಸುವ ಕಟ್ಟುವ ಗುಣಗಳು ಕೂಡ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡು ಒಂದು ಸಮಾಜದಲ್ಲಿ ಅವಳಿಗೆ ಸಿಕ್ಕಿರ್ತಕ್ಕಂಥ ಪಾತ್ರದ ಮೂಲಕವೇ ಆ ಪಾತ್ರವನ್ನು ತಾಯಿಯಾಗಿ ಆಕೆ ನಿರ್ವಹಿಸ್ತಾ ಬಂದಿದ್ದಾಳೆ ಅಂತ ಅನ್ನೋ ಪ್ರಶ್ನೆಯನ್ನು ಕೂಡ ಇವ್ರು ಕಂಡುಕೋತಾರೆ. ಆದರೆ ತಾಯಿತನಕ್ಕೆ ನೀವು ಒತ್ತು ಕೊಟ್ಟಾಗ, ಕಾಪಾಡುವ ಗುಣಕ್ಕೆ ಒತ್ತು ಕೊಟ್ಟಾಗ, ಕಷ್ಟಪಡೋದಕ್ಕೆ ಒತ್ತು ಕೊಟ್ಟಾಗ ಪ್ರತಿಭಟನೆಯ ಪ್ರಶ್ನೆ ಏನಾಗಬೇಕವ? ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ಸಮಾನತೆ ಒಂದು ಬಿಡುಗಡೆಯೂ ಆಗಿದೆಯೇ? ಹೆಣ್ಣಿಗೆ ತನ್ನತನವನ್ನು ಉಳಿಸಿಕೊಂಡು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದು ಅಂದರೆ ಏನು ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಈ ಲೇಖಕಿಯರು ಕೇಳ್ಕೊಳ್ತಾರೆ. ಇದು ಇವರಿಗೆ ಪ್ಯಾರಲಲ್ ಆಗಿ ಬರೆದಂಥ ಪುರುಷ ಲೇಖಕರು ಇಲ್ಲದೇ ಇರೋಂಥ ಸಂಗತಿಯನ್ನು ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ಈ ಒಂದು ನನ್ನ ಪರವಾಗಿ ನೀನು ಮಾತಾಡಬೇಕಾಗಿಲ್ಲ, ನನ್ನ ಪರವಾಗಿ ನಾನೇ ಮಾತಾಡ್ತೀನಿ ಅನ್ನೋ ಒಂದು ತಿಳುವಳಿಕೆ ಇದೆಯಲ್ಲ, ಅದು ಹೆಣ್ಣಿಗೆ ಬಹಳ ಮುಖ್ಯವಾದದ್ದು. ಹೆಣ್ಣಿಗಾಗಲಿ ಯಾರಿಗೇ ಆಗಲಿ, ಐ ಡೋಂಟ್ ವಾಂಟ್ ಸಂಬಡಿ ಎಲ್ಸಸ್, ನನಗೆ ಇನ್ನಾರೋ ಪ್ರಾಕ್ಸಿಗಳು ಬೇಕಾಗಿಲ್ಲ, ನನ್ನ ಪರವಾಗಿ ಮಾತಾಡೋರು ಯಾರೂ ಬೇಕಾಗಿಲ್ಲ, ನಾನೇ ಮಾತಾಡ್ತೀನಿ ಅನ್ನೋ ಒಂದು ಧೈರ್ಯ ಮತ್ತು ಶಕ್ತಿ ಇದೆಯಲ್ಲ, ಅದು ಕಲಾವಿದರಿಗೂ ಮುಖ್ಯವಾದ್ದು, ಮನುಷ್ಯರಿಗೂ ಮುಖ್ಯವಾದ್ದು. ಈ ಗುಣ ಈ ಲೇಖಕಿಯರಲ್ಲಿ ಎಲ್ಲರಲ್ಲೂ ಕಂಡು ಬರುತ್ತೆ ಅಂತ ನನಗನ್ಸುತ್ತೆ. ಇದು ಗಂಡಸರಲ್ಲಿ ಹಾಗಲ್ಲ. ನಾನು ಹೆಣ್ಣಿನ ಪರವಾಗಿ ಮಾಡಬೇಕು ಅನ್ನುವ ಒಂದು ಹೊಣೆ ಇದೆಯಲ್ಲ, ಅವರು ತನ್ನ ಮೇಲೆ ತಾನೇ ಹೇಳ್ತಕ್ಕಂಥ ಹೊಣೆ, ನಾನು ರಕ್ಷಕ, ನಾನು ಅವ್ರನ್ನ ಕಾಪಾಡ್ತಕ್ಕಂಥ ಅನ್ನೋದು ಒಳ್ಳೆಯವರಾದಾಗಲೂ ಈ ಗುಣ ಹೆಂಗೆ ಸೇರಿಕೊಳ್ಳುತ್ತೆ ಅನ್ನೋದು ತುಂಬ ಅಪಾಯಕಾರಿಯಾದ್ದು ಮತ್ತು ದೊಡ್ಡ ಅರಿವದು. ನನ್ನ ಪತ್ನಿಯನ್ನು ನಾನು ಕಾಪಾಡುವುದಕ್ಕಿಂತ ಅವಳು ತನ್ನನ್ನು ತಾನು ಕಾಪಾಡಿಕೊಳ್ಳುವ ಶಕ್ತಿಯನ್ನು ಪಡೆಯೋದ್ರ ಕಡೆ ಯೋಚನೆ ಮಾಡೋದು ಸರಿ ಅಂತನ್ನೋ ಈ ನಿಲುವಿದೆಯಲ್ಲ, ಇದು ಗಂಡಸರಿಗೂ ಕಷ್ಟವಾದ್ದೆ, ಜಮೀನ್ದಾರಿಗೂ ಕಷ್ಟವಾದ್ದೆ, ಎಲ್ಲರಿಗೂ ಕಷ್ಟವಾದ್ದೆ. ಅಂಥ ಒಂದು ಸನ್ನಿವೇಶ ನನಗೆ ಒಂದು ಚಿಕ್ಕ ತಮಾಷೆ ಅನ್ನಿಸಬಹುದಾದ ಒಂದು ಸನ್ನಿವೇಶ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದು ಮುಂಬೈನಲ್ಲಿ ನಡೀತಾ ಇದ್ದಂಥ ಒಂದು ಸೆಮಿನಾರು. ಮುಂಬೈನಲ್ಲಿ ಅವತ್ತಿನ ದಿನ ಪೇಪರಲ್ಲಿ ಒಂದು ವಿಷಯ ಬಂದಿತ್ತು, ಉಪ್ಪಿಟ್ಟು ಮಾಡೋದ್ರ ಬಗ್ಗೆ ಒಂದು ಕಾಂಪಿಟೀಷನ್. ಅದು ಉಪ್ಪಿಟ್ಟು ಮಾಡೋ ಕಾಂಪಿಟೇಷನ್ ಒಂದು ಅರೇಂಜ್ ಮಾಡಿಬಿಟ್ಟು, ಉಪ್ಪಿಟ್ಟು ಮಾಡಿ ಯಾರು ಚೆನ್ನಾಗಿ ಉಪ್ಪಿಟ್ಟು ಮಾಡ್ತಾರೆ ಅವ್ರಿಗೆ ಬಹುಮಾನ ಕೊಡ್ತೀವಿ ಅಂತ. ಆವಾಗ ನಾನು ಸುಮ್ಮನೆ ಮಾತಾಡ್ತಿದ್ವಿ, ನಮಗೆ ಹೋದವರೆಲ್ಲ ಮಾತಾಡ್ತಾ ಇದ್ವಿ ನಾವು. ನಮ್ಮ ಮನೆಯವರು ಬಂದಿದ್ದರು, ಶ್ರೀಮತಿ ಆಶಾದೇವಿಯವರು, ಈ ಕಾಲದ ಬಹಳ ದೊಡ್ಡ ಚಿಂತಕರು ವಿಮರ್ಶಕರು ಆಗಿರ್ತಕ್ಕಂಥ ಆಶಾದೇವಿನೂ ಬಂದಿದ್ದರು. ನಾನು ಹೇಳಿದೆ, ಹೌದು, ಹಾಗಾದ್ರೆ ನಾನು ಹೆಂಡ್ತೀನಿ ಕಾಂಪಿಟೇಷನ್ಗೆ ಕಳಿಸ್ಲೇಬೇಕು, ಅಪ್ಲಿಕೇಶನ್ ಹಾಕೋದಕ್ಕೆ ನಾನು ಹೇಳ್ತೀನಿ, ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಹೇಳಿದೆ. ಹಂಗೆ ಮಾಡ್ತಿರ್ಲಿಲ್ಲ, ಆ ಮಾತು ಬೇರೆ ಹೇಳಿದೆ ನಾನು ಹಾಗಂತ. ಆಗ ಆಶಾದೇವಿ ಕೇಳಿದ್ರು, ಕಾಂಪಿಟೇಷನ್ಗೆ ಹೋಗಬೇಕು ಅಂದರೆ ಅವರು ಅಪ್ಲೈ ಮಾಡ್ತಾರೆ, ಅವ್ರಿಗೆ ಇಷ್ಟ ಆದ್ರೆ ಹಾಕ್ತಾರೆ, ಇಲ್ವಾದ್ರೆ ಬಿಡ್ತಾರೆ, ಅದನ್ನ ಹೇಳೋಕ್ಕೆ ನೀವ್ಯಾರು ಅಂತ ಕೇಳಿದ್ರು. ನನಗೆ ಇಟ್ ವಾಸ್ ಎ ಕೈಂಡ್ ಆಫ್ ರಿವಿಲೇಷನ್. ಒಂದು ಜೋಕ್ ಅಂತಲೇ ಅದನ್ನು ತೊಗೊಂಡಿದ್ರು ಕೂಡ, ಬರವಣಿಗೆ ಹೇಗೆ ಇದ್ದರೂ ಕೂಡ ಈ ಪೋಷಕ ಗುಣ ಅನ್ನೋದಿದೆ ನೋಡಿ, ಗಾರ್ಡಿಯನ್ ಗುಣ ಅನ್ನೋದು, ಅದು ಹೇಗೆ ನಮಗೇ ತಿಳಿದಂಗೆ ನಮ್ಮೊಳಗಡೆ ಹೇಗೆ ಸೇರಿಕೊಂಡಿರುತ್ತೆ. ಕೇವಲ ನನ್ನ ಪ್ರಶ್ನೆ ಆಗಿರಲಿಲ್ಲ, ಅದು ಒಟ್ಟು ಒಂದು ಸನ್ನಿವೇಶದ ಪ್ರಶ್ನೆ ಆಗಿತ್ತು ನನಗದು. ಇಂಥ ಪಾಠಗಳನ್ನು ನಾವು ಎಷ್ಟರ ಮಟ್ಟಿಗೆ ಕಲಿತಿದ್ದೀವಿ? ಸಾಮಾನ್ಯವಾಗಿ ಹೆಣ್ಮಕ್ಳ ಬರವಣಿಗೆ ಬಗ್ಗೆ ಇರ್ತಕ್ಕಂಥ ಮಾತು ಒಂದಿದೆ, ನೀವು ಸೃಷ್ಟಿಸ್ತಕ್ಕಂಥ ಹೆಣ್ಮಕ್ಳಿದೆಲ್ಲ ಅದಕ್ಕಿಂತ ಒಳ್ಳೆ ಹೆಣ್ಮಕ್ಳು ಗಂಡಸರೇ ಬರ್ತಿದ್ದಾರಲ್ಲ. ಐತಾ ಪಿಂಚಿಲು, ಅಲ್ಲಿರೋ ಪೈಂಚಿಲು ಅಂಥ ಪಾತ್ರ, ಗುತ್ತಿಯಂತ್ರ ಪಾತ್ರ, ಸರಸ್ವತಿ ಪಾರ್ವತಿಯರಂಥ ಪಾತ್ರ, ಸಾಕಮ್ಮ ದೇವನೂರು ಮಹಾದೇವರು ಸೃಷ್ಟಿಸಿರ್ತಕ್ಕಂಥ ಸಾಕಮ್ಮನಂಥ ಪಾತ್ರ, ಒಡಲಾಳದ ಸಾಕಮ್ಮ, ಇಂಥ ಪಾತ್ರನ ಹೆಣ್ಮಕ್ಳ ಕಾದಂಬರಿಯಲ್ಲೇ ಕಾಣೋಕ್ಕಾಗಲ್ಲವಲ್ಲ ಅನ್ನೋ ಒಂದು ಮಾತುಗಳನ್ನು ಅವಾಗವಾಗ ಕೇಳ್ತಾ ಇರ್ತೀವಿ ನಾವು. ಈ ಪ್ರಶ್ನೆ ಹೇಗೆ ಎದುರಿಸೋದು? ಹೆಣ್ಮಕ್ಳ ಬಗ್ಗೆ ಪದ್ಯ ಬೇಂದ್ರೆಯವರೇ ಚೆನ್ನಾಗಿ ಬರೆದಿದ್ದಾರಲ್ಲ, ಎಷ್ಟೊಂದು ಬರೆದಿದ್ದಾರಲ್ಲ. ಅಂದರೆ ಒಬ್ಬ ವ್ಯಕ್ತಿಯ ನಿಲುವಿಗೂ, ಒಟ್ಟು ಸಮುದಾಯದ ನಿಲುವಿಗೂ, ಒಬ್ಬ ಲೇಖಕನ ಸೃಷ್ಟಿಗೂ ಲೇಖಕನ ಅಥವಾ ಲೇಖಕಿಯ ಸೃಷ್ಟಿಗೂ ಇರ್ತಕ್ಕಂಥ ಸಂಬಂಧವೇನು? ಇದನ್ನು ನೋಡಿದಾಗ ನನಗನ್ಸುತ್ತೆ, ಕನ್ನಡದಲ್ಲಿ ಪುರುಷರು ಸೃಷ್ಟಿಸಿರುವಂಥ ಸ್ತ್ರೀ ಪ್ರಪಂಚವನ್ನು ಇನ್ನೊಮ್ಮೆ ನೋಡಬೇಕಾಗಿದೆ ಅಂತ. ಪುರುಷರು ಸೃಷ್ಟಿಸಿರುವ ಸ್ತ್ರೀ ಪ್ರಪಂಚ ಇದೆಯಲ್ಲ, ಅದು ಕಾರಂತರಿರಬಹುದು, ಕುವೆಂಪು ಇರಬಹುದು, ಬೇಂದ್ರೆ ಇರಬಹುದು, ಅನಾಕರು ಇರಬಹುದು, ಅನಂತಮೂರ್ತಿ ಇರಬಹುದು,
ಭೈರಪ್ಪನವ್ರು ಇರ್ಬೋದು, ಚಿತ್ತಾಲ್ ಲಂಕೇಶ್ ದೇಸಾಯಿ ಇತ್ಯಾದಿಗಳು ಇರ್ಬೋದು. ಇವರೆಲ್ಲರೂ ಸೃಷ್ಟಿಸಿರ್ತಕ್ಕಂಥ ಸ್ತ್ರೀ ಪ್ರಪಂಚ ಎಂಥದ್ದು? ಇವರು ಹೆಣ್ಣನ್ನು ತ್ಯಾಗಜೀವಿಯಾಗಿ ನೋಡಿದಾರಾ, ಸಮಾನಳಾಗಿ ನೋಡಿದ್ದಾರಾ? ಕನ್ನಡದಲ್ಲಿ ಉದ್ಯೋಗಸ್ಥ ಮಹಿಳೆಯರನ್ನು ಗೌರವದಿಂದ ಚಿತ್ರಿಸಿರ್ತಕ್ಕಂಥ ಲೇಖಕರು ಎಷ್ಟು ಕಮ್ಮಿ ಇದ್ದಾರೆ ಅನ್ನೋದನ್ನು ಗಮನಿಸಿ. ಅನಾಕ್ರುವಿಂದನೇ ಶುರು ಅದು. ಅವ್ರದ್ದು 2 ಕಾದಂಬರಿ ಹೆಸರುಗಳು ಹೇಗಿದೆ ಅಂದರೆ ಹೊಸಲು ದಾಟಿದ ಹೆಣ್ಣು ಮತ್ತು ಮನೆಗೆ ಬಂದ ಮಹಾಲಕ್ಷ್ಮಿ, 2 ಮಾಡೆಲ್ ಅದು. ಹೊಸಲು ದಾಟಿದ ಹೆಣ್ಣು ಅಂದರೆ ಅವಳು ಮಾಡಬಹುದಾದ ಮಾಡದೇ ಇದ್ದಂಥ ತಪ್ಪುಗಳೇ ಇಲ್ಲ ಅನ್ನೋ ಥರದ್ದು ಇರುತ್ತೆ. ಮನೆಗೆ ಬಂದ ಮಹಾಲಕ್ಷ್ಮಿ ಮನೆಯನ್ನು ಕುಟುಂಬವನ್ನು ಕಟ್ಟೋಳು ಅಂತ. ಕುಟುಂಬವನ್ನು ಕಟ್ಟುವ ಹೆಣ್ಣಿಗೆ, ತಾಯಿಗೆ ನಾವು ಕೊಟ್ಟಷ್ಟು ಮಹತ್ವವನ್ನು, ಅಥವಾ ಅಣ್ಣ ತಂಗಿ ಇಮೇಜ್ ಕೊಡೋದು, ಅಣ್ಣ ತಂಗಿ ಸಂಬಂಧಕ್ಕೆ ಕೊಟ್ಟ ಇಮೇಜನ್ನು ಗಂಡ ಹೆಂಡತಿ ಸಂಬಂಧಕ್ಕೆ ಕೊಟ್ಟಿದ್ದೀವಾ? ಎಷ್ಟು ಜನ ಕೊಟ್ಟಿದ್ದೀವಿ ಅಂದರೆ ಲೇಖಕರು ಹೇಳ್ತಾ ಇರೋದು ನಾನು. ಕಾರಂತರ ಕಾದಂಬರಿಗಳು ತುಂಬ ಪ್ರಗತಿಪರವಾಗಿದೆ, ಅರ್ಥಪೂರ್ಣವಾಗಿದೆ ಎಂದು ನೋಡಿದಾಗಲೂ ಕೂಡ ಕಾರಂತರ ಕಾದಂಬರಿಗಳಲ್ಲಿ ಉದ್ಯೋಗಸ್ಥ ಹೆಣ್ಣು ಮಕ್ಕಳ ಚಿತ್ರಣವನ್ನು ದಯವಿಟ್ಟು ಗಮನಿಸಿ. ಬೇಂದ್ರೆಯವರು ಕೂಡ ಆಡದಿರು ಮನದನ್ನಿ, ನನಗೆ ಹಿಡಿದಿರಾಡದಿರು, ಸಾಕು ವಾದ ವಿವಾದ, ಜೀವ ಸಂವಾದಕ್ಕೆ ಹಸಿದು ಬಂದೆ ಅಂತ ಬರೀತಾರೆ. ಹೆಣ್ಣಿನ ಬಗ್ಗೆ ಹೊಸ ದರ್ಶನಗಳನ್ನು ಕೊಡುವಂಥ ಹಲವು ಪದ್ಯಗಳನ್ನು ಅವರು ಬರೆದಿರಬಹುದು. ಆದರೂ ಕೂಡ ಈ ನಿಲುವಿನಲ್ಲೇ ಇರತಕ್ಕಂಥ ಒಂದು ಸಮಸ್ಯೆ ಯಾವುದು? ಗಂಡಿಗೆ ಈ ರೀತಿಯ ಪೂರ್ವಾಗ್ರಹಗಳಿಂದ ಬಿಡುಗಡೆ ಪಡೆದು ಬರೆಯುವ ಗಂಡು ಹೇಗೆ ಬರೀತಾನೆ? ಹಾಗೆ ನೋಡೋಕೋದ್ರೆ ನೋಡಿ, ಮುಂಬೈನಲ್ಲಿದ್ದಂಥ ಲೇಖಕರು ಹೆಚ್ಚು ಇದನ್ನು ಮುಕ್ತವಾಗಿದ್ದಾರೆಯೇ? ಯಶವಂತ್ ಚಿತ್ತಾರರಾಗಲಿ ಅಥವಾ ವ್ಯಾಸರಾಯ ಬಲ್ಲಾಳಾಗಲಿ, ಸ್ವಲ್ಪ ಮಟ್ಟಿಗೆ ಶಾಂತಿನಾಥ್ ದೇಸಾಯಿ ಅವರಾಗಲಿ, ಅವರು ಚಿತ್ರಿಸಿರುವ ಹೆಣ್ಣುಗಳ ಸ್ವರೂಪ ಹೇಗೆ ಭಿನ್ನವಾಗಿದೆ? ಯಾಕೆಂದರೆ ಹೆಣ್ಮಕ್ಳು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಮುಂಬೈನಲ್ಲಿ ಬಹಳ ಹಿಂದೆ. ಬೆಂಗಳೂರು, ಮೈಸೂರು, ಕರ್ನಾಟಕದ ಸ್ವಲ್ಪ ಇತ್ತೀಚಿನ ಬೆಳವಣಿಗೆ, ಒಂದು 20-30-40 ವರ್ಷಗಳ ಬೆಳವಣಿಗೆ. ಇವ್ರು ನೋಡೋ ರೀತಿಗೂ ಅವ್ರು ನೋಡೋದಕ್ಕೂ ಏನು ವ್ಯತ್ಯಾಸ ಇದೆ? ಪುರುಷ ಕಟ್ಟಿಕೊಟ್ಟಂತಹ ಸ್ತ್ರೀ ಪ್ರಪಂಚವನ್ನು, ಅದರ ಅಥೆಂಟಿಸಿಟಿಯನ್ನು ಮತ್ತೊಮ್ಮೆ ನೋಡಬೇಕಾದ ಅವಶ್ಯಕತೆ ಇದೆಯೇ? ನಾವು ಒಂದು ಸ್ತ್ರೀ ಪಾತ್ರವನ್ನು ನಮಗೆ ಬೇಕಾದ ಹಾಗೆ ಚಿತ್ರಿಸಿ ನಾವೆಲ್ಲ ಮೆಚ್ಚಿಕೊಳ್ಳುತ್ತೇವೆಯೋ, ಅಥವಾ ಅದು ಹೇಗೆ ಇದೆಯೋ ಹಾಗೆ ಹೇಳಲು ಪ್ರಯತ್ನಿಸುತ್ತೇವೆಯೋ? ಇದು ಮಾಸ್ತಿಯವರ ಹಲವು ಕಥೆಗಳನ್ನು ಓದಿದಾಗಲೂ ಈ ಪ್ರಶ್ನೆ ನನ್ನನ್ನು ಕಾಡಿದೆ. ನವ್ಯ ಲೇಖಕರ ಅನೇಕರ ಬರವಣಿಗೆ ಓದಿದಾಗಲೂ ಈ ಸಮಸ್ಯೆ ಕಾಡಿದೆ. ಕಾರಂತರಂಥವರ ಕಾದಂಬರಿಗಳು ಓದಿದಾಗಲೂ ಕೂಡ ನಾನು ಈ ಪ್ರಶ್ನೆಯನ್ನು ಕೇಳಿಕೊಂಡಿದ್ದೇನೆ. ಇದನ್ನು ಮತ್ತೆ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ. ಹಾಗೆಯೇ ಇನ್ನೊಂದು ಪ್ರಶ್ನೆ ಇರೋದು, ಹೆಣ್ಣು ಅಥವಾ ದಲಿತ ಅಥವಾ ಯಾರೋ ಒಬ್ಬ ಒಂದು ಐಡೆಂಟಿಟಿಯನ್ನು ಪರವಾಗಿ ಬರೀತಾರೆ, ಹೆಣ್ಣಿನ ಸಮಸ್ಯೆಗಳ ಬಗ್ಗೆ ಮಾತ್ರ ಬರಿತಾ ಹೋದರೆ ಏನಾಗುತ್ತೆ? ಒಟ್ಟು ಲೋಕದ ಬಗ್ಗೆ, ಒಟ್ಟು ಸಮಾಜದ ಬಗ್ಗೆ, ರಾಜಕೀಯದ ಬಗ್ಗೆ ಬರೀತಕ್ಕಂಥ ಜವಾಬ್ದಾರಿಗಳಿಂದ ಬಿಡುಗಡೆ ಪಡೆದಂಗಾಗುತ್ತಾ? ಹೆಣ್ಣಿನ ಬರವಣಿಗೆ, ಹೌದಪ್ಪ ನಾನು ಹೆಣ್ಣಾಗಿ ಹೆಣ್ಣಿನ ಸಮಸ್ಯೆಗಳ ಕಡೆ ಒತ್ತು ಕೊಟ್ಟು ಬರಿತೀನಿ. ಒಂದು ಪಕ್ಷ ಎಲ್ಲರೂ ಹೀಗೆ ತಮ್ಮ ತಮ್ಮ ವರ್ಗಗಳ ಸಮುದಾಯಗಳ ಹಿತರಕ್ಷಣೆಗಾಗಿಯೇ ಬರಿತೀವಿ ಅಂತ ವಕ್ತಾರರಾಗಿ ಬರೆಯೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಹೆಣ್ಣಿಗೆ ಆ ಥರ ಜೀವನ ನಡೆಸುವ ಅವಕಾಶಗಳೇ ಇಲ್ಲದಾಗ ಆ ಮಾತು ಬೇರೆ. ಆದರೆ ಹಲವು ಬಗೆಯ ಅವಕಾಶಗಳು ಸಿಕ್ಕಂತಹ ಸೃಜನಶೀಲ ಲೇಖಕಿಯರು ಕೂಡ ಈ ಹೆಣ್ಣಿನ ಬಗ್ಗೆ ಬರೆಯುವ ಹೊಣೆ ಇದೆಯಲ್ಲ, ಈ ಹೊಣೆಯಿಂದ ತಪ್ಪಿಸಿಕೊಂಡು ಅಥವಾ ಹೊಣೆಯನ್ನು ನಿರ್ವಹಿಸಿಕೊಂಡು ಕೂಡ ಒಟ್ಟು ಲೋಕದ ಬಗ್ಗೆ, ಒಟ್ಟು ಜೀವನದ ಬಗ್ಗೆ ಬರೆಯೋದಕ್ಕೆ ಸಾಧ್ಯವಾಗುವುದು ಯಾವಾಗ? ಹಾಗೆ ಬರಿತಾನೇ ಇಲ್ಲ ಯಾರು ಅಂತಲೇ ಹೇಳ್ತಾ ಇಲ್ಲ. ಹಲವರ ಕಥೆ ಕವಿತೆಗಳಲ್ಲಿ, ಹಲವರ ಕಾದಂಬರಿಗಳಲ್ಲಿ ಈ ಗುಣ ಈಗಾಗಲೇ ಕಾಣಿಸ್ಕೋತಾ ಇದೆ. ಇನ್ನಷ್ಟು ಬೆಳೆಯುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ಇದನ್ನು ಲೇಖಕಿಯರೆಲ್ಲ ಕೇಳ್ಕೊಳ್ಬೇಕಾದ ಪ್ರಶ್ನೆ. ದಲಿತರ ಬರವಣಿಗೆಯಲ್ಲ ದಲಿತರ ಸಮಸ್ಯೆಗಳಿಗೆ ಸೀಮಿತವಾಗಬೇಕಾ ಅಥವಾ ಅದರ ಆಚೆಗೂ ಹೋಗ್ಬೋದಾ? ಈ ಪ್ರಶ್ನೆ ಸೃಜನಶೀಲತೆಯ ಪ್ರಶ್ನೆ, ಸಾಹಿತ್ಯ ಸೃಷ್ಟಿಯ ಪ್ರಶ್ನೆ ಕೂಡ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆಯೇ ಇನ್ನೊಂದು ಪ್ರಶ್ನೆ ಸ್ತ್ರೀವಾದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯೂ ಹೌದು, ಸಾಹಿತ್ಯ ರಚನೆಗೆ ಸಂಬಂಧಪಟ್ಟ ಪ್ರಶ್ನೆಯೂ ಹೌದು. ಈ ಗಂಡು ಹೆಣ್ಣು ಇಬ್ಬರನ್ನೂ ತಗೊಂಡಾಗ ಈ ಹೆಣ್ಣು ಅನ್ನುವುದು, ಹೆಣ್ಣಿನ ಬಗ್ಗೆ ನಮಗಿರ್ತಕ್ಕಂಥ ಒಂದು ಇಮೇಜ್ ಇದೆಯಲ್ಲ, ಈ ಇಮೇಜು
ಸಮಾಜ ಸೃಷ್ಟಿ ಮಾಡಿರ್ತಕ್ಕಂಥ ಇಮೇಜಾ ಅಥವಾ ಇಸ್ ಇಟ್ ಎ ಬಯೋಲಾಜಿಕಲ್ ರಿಯಾಲಿಟಿ? ಅವರ ಜೈವಿಕತೆ ಲಕ್ಷಣಗಳಿಂದನೇ ಬಂದಿರತಕ್ಕಂಥ ಗುಣಗಳು ಬೇರೆ ಇದೆಯೋ? ಅಂದರೆ ಹೆಣ್ಣಿನ ಮನಸ್ಸು ಕೆಲಸ ಮಾಡುವ ಬಗೆ ಗಂಡು ಕೆಲಸ ಮಾಡುವ ಬಗೆಗಿಂತ ಬೇರೆಯಾದ್ದೇ? ಹೆಣ್ಣು ಯೋಚನೆ ಮಾಡುವ ಕ್ರಮ, ಭಾವಿಸುವ ಕ್ರಮ, ಅನುಭವಿಸುವ ಕ್ರಮ ಗಂಡು ಭಾವಿಸುವ ಯೋಚಿಸುವ ಕ್ರಮಕ್ಕಿಂತ ಬೇರೆ ಅನ್ನೋದಕ್ಕೆ ನಮಗಿರಬಹುದಾದ ಜೈವಿಕವಾದ ಮನಃಶಾಸ್ತ್ರೀಯವಾದ ಸಾಕ್ಷಿಗಳು ಯಾವ ಬಗೆಯದು? ಅಥವಾ ಹಂಗಿಲ್ವೋ? ಇಲ್ಲ ಅಂದರೆ ಹೆಣ್ಣನ್ನು ಸಂಪೂರ್ಣವಾಗಿ ಸಮಾಜ ಹೇಳ್ದಂಗೆ ಹೆಣ್ಣಿದ್ದಾಳೆ, ಅದರ ಆಚೆಗೆ ಇಲ್ದಿದ್ದೆಲ್ಲ ಗಂಡು ಹೆಣ್ಣು ಇಬ್ಬರು ಸಮಾನರು ಅಂತ ಹೇಳಬಹುದು, ಒಂದೇ ಎಲ್ಲ ರೀತಿಯಲ್ಲಿ ಅಂತ ಹೇಳಬಹುದು. ಇದು ಸ್ತ್ರೀವಾದದ ಎರಡು ಮುಖ್ಯವಾದ ಕವಲುಗಳು ಕೂಡ ಹೌದು. ಜೆಂಡರ್ ಆಸ್ ಎ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ, ಜೆಂಡರ್ ಆಸ್ ಎಸೆನ್ಷಿಯಲ್ ಅಂತ ಹೇಳ್ತಾರೆ. ಎಸೆನ್ಷಿಯಲ್ ಅಂತ ಹೇಳ್ತಕ್ಕಂಥ ಸ್ತ್ರೀವಾದವೂ ಕೂಡ ಇಟ್ ಈಸ್ ಬೆಟರ್ ಅಂತ ಹೇಳಬಹುದು. ಜೀವಶಾಸ್ತ್ರೀಯವಾಗಿ ಗಂಡಸಿಗೆ ಧೈರ್ಯ ಜಾಸ್ತಿ, ಹೆಂಗಸಿಗೆ ಧೈರ್ಯ ಕಮ್ಮಿ ಅಂತೀವಲ್ಲ, ಯಾವುದರಲ್ಲಿ ಯಾವ ಧೈರ್ಯದ ಬಗ್ಗೆ ನಾವು ಮಾತಾಡ್ತಿದ್ದೀವಿ? ದುರಂತಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಗಂಡಿಗಿಂತ ಜಾಸ್ತಿ ಹೆಣ್ಣಿಗೆ ಇದೆಯೋ? ಈ ಥರದ ಕೆಲವು ಮೂಲಭೂತವಾದಂತಹ ಸಾಹಿತ್ಯದ ಆಚೆಗಿರುವ, ಸಾಹಿತ್ಯವನ್ನು ಒಳಗೊಳ್ಳುವ ಪ್ರಶ್ನೆಗಳಿರುತ್ತಲ್ಲ, ಈ ಪ್ರಶ್ನೆಗಳನ್ನು ನಾವು ಇನ್ನಷ್ಟು ಅಡ್ರೆಸ್ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಅಡ್ರೆಸ್ ಮಾಡ್ತಾ ಹೋಗ್ತಕ್ಕಂಥದ್ದು ಭಿನ್ನವಾದಂತಹ ಸಾಹಿತ್ಯ ಸೃಷ್ಟಿಗೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಖಚಿತವಾದ ನಂಬಿಕೆ ಇದೆ. ಇದುವರೆಗೂ ಆಗಿಲ್ಲ, ಮುಂದೆ ಆಗಬೇಕು ಅನ್ನೋ ನಾನು ಭವಿಷ್ಯ ಹೇಳ್ತಾ ಇಲ್ಲ. ಈಗಾಗಲೇ ಆಗಿದೆ, ಆಗ್ತಾ ಇದೆ, ಇನ್ನಷ್ಟು ಆಗುವ ಸಾಧ್ಯತೆಗಳಿವೆ ಅನ್ನೋದನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲ ಲೇಖಕರ ಹಾಗೆಯೇ, ಎಲ್ಲ ಹೋರಾಟಗಾರರ ಹಾಗೆಯೇ ಲೇಖಕಿಯರಿಗೂ ಕೂಡ ಲೋಕವಿಮರ್ಶೆಯ ಹಾಗೆಯೇ ಆತ್ಮವಿಮರ್ಶೆಯೂ ಬಂದಾಗ, ತನ್ನನ್ನು ತಾನು ನೋಡಿಕೊಳ್ಳುವ, ಬೆಲೆ ಕಟ್ಟುವ, ಬದಲಾಯಿಸಿಕೊಳ್ತಕ್ಕಂಥ ಅಪೇಕ್ಷೆಯೂ ಬಂದಾಗ ಅವರ ಬರವಣಿಗೆಯ ಆರೋಗ್ಯ, ಈಗಾಗಲೇ ಚೆನ್ನಾಗಿರುವ ಅವರ ಬರವಣಿಗೆಯ ಆರೋಗ್ಯ ಇನ್ನಷ್ಟು ಚೆನ್ನಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹೀಗೆ ಆಗಲಿ, ಆಗ ಒಟ್ಟು ಸಾಹಿತ್ಯ ಸೃಷ್ಟಿಯ ಆರೋಗ್ಯವೇ, ಕನ್ನಡ ಸಾಹಿತ್ಯದ ಆರೋಗ್ಯವೇ ಇನ್ನಷ್ಟು ಜಾಸ್ತಿ ಆಗುತ್ತದೆ. ಹೀಗಾಗಲಿ ಎನ್ನುವುದು ನನ್ನ ಮಾತ್ರವಲ್ಲ, ನಮ್ಮೆಲ್ಲರ ಒಂದು ಪ್ರಾಮಾಣಿಕವಾದ ಹಂಬಲ.